ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ನಕಲಿ ಕೀಟನಾಶಕ ತಯಾರಿಕೆ ದಂಧೆ ಪತ್ತೆ. ನಕಲಿ ಕೀಟನಾಶಕ ಖರೀದಿಸಿ ಮೋಸ ಹೋಗ್ತಿರುವ ರೈತರು. ಕೊನೆಗೂ ನಕಲಿ ದಂಧೆಯ ಮೇಲೆ ಕೃಷಿ ಇಲಾಖೆ ಜಾಗೃತ ದಳ ದಾಳಿ. ಬೈಕ್ ಮಾಡಿಫೈಡ್ ಲೈಸೆನ್ಸರ್ಗಳ ಬಳಕೆದಾರರಿಗೆ ಪೊಲೀಸರ ಖಡಕ್ ವಾರ್ನಿಂಗ್. ರೋಡ್ ರೋಲರ್ ಹರಿಸಿ 100ಕ್ಕೂ ಹೆಚ್ಚು ಮಾಡಿಫೈಡ್ ಲೈಸೆನ್ಸ್ಗಳ ಧ್ವಂಸ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ಖಡಕ್ ಸಂದೇಶ. ಚಿಕ್ಕಬಳ್ಳಾಪುರದಲ್ಲಿ ಮಾದಕ ವಸ್ತು ವಿರೋಧಿ ಜಾಗೃತಿ ಅಭಿಯಾನ. ಪೊಲೀಸರಿಂದ ಬೈಕ್ ರ್ಯಾಲಿ, ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಜಾಥಾ. ಮಾದಕ ವಸ್ತುಗಳಿಂದ ದೂರವಿರಲು ಮನವಿ. ಬೈಕ್ ಮತ್ತು ಕಾರು ನಡುವೆ ಭೀಕರ ಅಪಘಾತ. ಬೈಕ್ ಸವಾರ ಸಾವು. ರಾಷ್ಟ್ರೀಯ ಹೆದ್ದಾರಿ 44ರ ದೇವಸ್ಥಾನ ಹೊಸಳ್ಳಿ ಗೇಟ್ ಬಳಿ ಘಟನೆ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟ ಬೈಕ್ ಸವಾರ. ವಾರ್ತೆಗಳ ವಿವರ. ಪ್ರತಿಷ್ಠಿತ ಕಂಪನಿಗಳ ಹೆಸರಿನಲ್ಲಿ ನಕಲಿ ಕೀಟನಾಶಕಗಳನ್ನ ಮಾರಾಟ ಮಾಡಿ ರೈತರಿಗೆ ವಂಚಿಸುತ್ತಿದ್ದ ಜಾಲವೊಂದು ಚಿಕ್ಕಬಳ್ಳಾಪುರದಲ್ಲಿ ಬಯಲಾಗಿದೆ. ಅವಧಿ ಮೀರಿದ ಕೃಷಿ ರಾಸಾಯನಿಕಗಳನ್ನ ಮಿಶ್ರಣ ಮಾಡಿ ವಿವಿಧ ಕಂಪನಿಗಳ ನಕಲಿ ಲೇಬಲ್ ಅಂಟಿಸಿ ರೈತರಿಗೆ ಮಾರಾಟ ಮಾಡುತ್ತಿದ್ದ ಅಡ್ಡೆ ಮೇಲೆ ಕೃಷಿ ಜಾಗೃತ ದಳ ದಾಳಿ ನಡೆಸಿದ್ದು, ರೈತರು ನಕಲಿ ದಂಧೆ ಕಂಡು ಶಾಕ್ ಆಗಿದ್ದಾರೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೃಷಿ ದೇಶದ ಬೆನ್ನೆಲುಬು. ರೈತನ ಶ್ರಮವೇ ದೇಶದ ಅನ್ನದಾತನ ಶಕ್ತಿ. ಆದರೆ ಅದೇ ರೈತನನ್ನ ಗುರಿಯಾಗಿಸಿಕೊಂಡು ನಕಲಿ ಕೀಟನಾಶಕಗಳನ್ನ ತಯಾರಿಸುವ ದಂಧೆಯ ಜಾಲವೊಂದು ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರದ ಮನೆಯೊಂದರಲ್ಲಿ ನಡೆಯುತ್ತಿದ್ದ ನಕಲಿ ಕೀಟನಾಶಕ ತಯಾರಿಕಾ ಘಟಕದ ಮೇಲೆ ಚಿಕ್ಕಬಳ್ಳಾಪುರದ ಕೃಷಿ ಜಾಗೃತ ದಳ ದಾಳಿ ನಡೆಸಿದೆ. ಪರಿಶೀಲನೆ ವೇಳೆ ನಕಲಿ ಕೀಟನಾಶಕಗಳು ಪತ್ತೆಯಾಗಿದೆ. 200 ಲೀಟರ್ಗೂ ಹೆಚ್ಚು ವಿವಿಧ ಕೃಷಿ ರಾಸಾಯನಿಕಗಳು, ಪ್ಯಾಕಿಂಗ್ ಸಾಮಗ್ರಿ ಹಾಗೂ 11ರಿಂದ 12 ಕಂಪನಿಗಳ ಹೆಸರಿನ ನಕಲಿ ಲೇಬಲ್ಗಳು ಪತ್ತೆಯಾಗಿವೆ. ಆರೋಪಿಯು ತಾನೇ ಲೇಬಲ್ ಮುದ್ರಿಸಿ ಪ್ಯಾಕಿಂಗ್ ಮಾಡಿ ನೇರವಾಗಿ ರೈತರ ಜಮೀನುಗಳಿಗೆ ತೆರಳಿ ಮಾರಾಟ ಮಾಡುತ್ತಿದ್ದ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸುಂದರ್ ರೆಡ್ಡಿ ಅನ್ನೋರು ಈ ಒಂದು ಜಾಗದಲ್ಲಿ ಸುಮಾರು 6 ವರ್ಷದಿಂದ ವಾಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮತ್ತು ಅವ್ರ ಮನೆಯವರಿಬ್ಬರು ವಾಸ ಮಾಡಿದ್ದಾರೆ. ಇಲ್ಲಿ ನಾವು ಬಂದು ನೋಡಿದಾಗ ಇಲ್ಲಿ ಏನಂದರೆ ನಮಗೆ ಕಾಣಿಸಿದ್ದು ಎಕ್ಸ್ಪೈರಿ ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ರೈತರುಗಳಿಗೆ ಇದು ಸೂಡೋ ಬಯಾಸ್ ಅಂತೇಳಿ, ಅಂದರೆ ನಿಮಗೆ ರೋಗ ಕೀಟಗಳಿಗೆ ಒಳ್ಳೆ ಹತೋಟಿ ಬರ್ತದೆ ಅಂತ ಹೇಳೋ ರೀತಿಯಲ್ಲಿ ರೈತರಿಗೆ ಇವರೇ ಪ್ಯಾಕಿಂಗ್ ಮಾಡಿ ಇವರೇ ಮಾರಾಟ ಮಾಡ್ತಿದ್ದಾರೆ. ಅವರೇ ಹಳ್ಳಿಗೂ ಹೋಗಿ ರೈತರಿಗೆ ವಿತರಿಸ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಏನಂದರೆ ನಾವು ನೋಡ್ಬೋದು, ಸುಮಾರು ಒಂದು 11ರಿಂದ 12 ಕಂಪ್ನಿಯಷ್ಟು ಲೇಬಲ್ಸ್ ಕೂಡ ಇವರೇ ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ನಾವಿಲ್ಲಿ ನೋಡಿದಾಗ ಒಂದು ಅಗ್ರಿಸರ್ಚ್ ಅನ್ನೋದು ಒಂದು ಕಂಪ್ನಿ ಇದೆ, ಬಟ್ ಬೇರೆ ಯಾವ ಕಂಪ್ನಿ ಕೂಡ ಚಾಲ್ತಿನಲ್ಲಿ ಇಲ್ಲ. ಇವರೇ ಓನ್ GST ನಂಬರ್ ಕೂಡ ಒಂದು ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ ಅದು ಕೂಡ ನಕಲಿ ಇದೆ. ನಾವು ಅದನ್ನು ನೆಕ್ಸ್ಟು ಫರ್ದರ್ ಏನೋ ತನಿಖೆ ಮಾಡಿದಾಗ ಗೊತ್ತಾಗ್ಬೋದು. ಇಲ್ಲೇನಾದ್ರು ಎಲ್ಲ ಹಳೆ ಎಕ್ಸ್ಪೈರಿ ಕೆಮಿಕಲ್ಸು 2017ರಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಕೆಮಿಕಲ್ಸು ಸುಮಾರು ನಮಗೆ ನೋಡ್ದಂಗೆ ಒಂದು 200 ಲೀಟ್ರಷ್ಟು ಇದೆ. ಅದು ಒಳ್ಳೊಳ್ಳೆ ಎಲ್ಲ ಕಾಸ್ಟ್ಲಿ ಕೆಮಿಕಲ್ಸು. ಇವರು ಅದನ್ನು ಮಿಕ್ಸ್ ಮಾಡಿ ಏನು ರೈತರುಗಳಿಗೆ, ಎಸ್ಪೆಷಲಿ ಮುಖ್ಯವಾಗಿ ಏನಂದರೆ ನಮ್ಮ ಜಿಲ್ಲೆ ನಿಮಗೆಲ್ಲ ಗೊತ್ತಿದೆ, ಹಣ್ಣಿನ ಬೆಳೆಗಳಿಗೆ ತುಂಬ ಫೇಮಸ್ಸು. ಯಾವುದು ದ್ರಾಕ್ಷಿ ಆಗ್ಬೋದು ಮತ್ತು ದಾಳಿಂಬೆ ಆಗ್ಬೋದು, ಇನ್ಕ್ಲೂಡಿಂಗ್ ಮಾವು ಕೂಡ. ಇವರು ನಮಗೇನು ಸೋಮಸುಂದರ್ ರೆಡ್ಡಿ ಅವರು ಹೇಳಿದ್ದು, ಇವರು ಪೋಮೋಗ್ರಾನೇಟ್ಗೆ ಡಾಕ್ಟ್ರಾಗಿ ಕೆಲಸ ಮಾಡಿದಾರಂತೆ. ಇವರು ಮೂಲತಃ ಇವ್ರ ಎಜುಕೇಷನ್ ಬಂದು ಈಸ್ ಅನ್ MBA ಗ್ರಾಜ್ಯುಯೇಟು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಬಳ್ಳಾರಿನಲ್ಲೆಲ್ಲ ಒಂದು ಡೀಲರ್ ಶಾಪ್ ಇಟ್ಟು ಮತ್ತೆ ಇಲ್ಲಿಗೆ ಬಂದು 5 ವರ್ಷದಿಂದ ಇದೇ ದಂಧೆ ಮಾಡಿದ್ದಾರೆ. ಏನಾರ ರೈತರ ಜಮೀನಿಗೆ ಹೋಗೋದು ಬೆಳೆಗೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಹಂಗೆ ಅಂತೆಲ್ಲ ಹೇಳಿ ರೈತರಿಗೆ ಮಿಸ್ಗೈಡ್ ಮಾಡಿ ಈ ಥರ ನಕಲಿ ಮಾಡಿರೋ ಔಷಧಿಗಳನ್ನ ಕೊಟ್ಟು ಇದು ಮಾಡ್ತಿದ್ದಾರೆ.
ಇನ್ನು ಆರೋಪಿ ಸೋಮಸುಂದರ್ ತಾನು ಬೆಳೆ ತಜ್ಞ ಎಂದು ಪರಿಚಯಿಸಿಕೊಂಡು ರೈತರ ವಿಶ್ವಾಸ ಗಳಿಸಿದ್ದ. ದಾಳಿಂಬೆ, ದ್ರಾಕ್ಷಿ, ಮಾವು ಸೇರಿದಂತೆ ತೋಟಗಾರಿಕಾ ಬೆಳೆಗಳ ರೈತರನ್ನೇ ಟಾರ್ಗೆಟ್ ಮಾಡಿದ್ದ. ಪ್ರತಿದಿನ ಸುಮಾರು 50ಕ್ಕೂ ಹೆಚ್ಚು ಲೀಟರ್ಗೂ ಹೆಚ್ಚು ನಕಲಿ ಉತ್ಪನ್ನ ತಯಾರಿಸಿ ವಿವಿಧ ಗ್ರಾಮಗಳ ರೈತರಿಗೆ ಪೂರೈಕೆ ಮಾಡಿದ್ದು ಬಯಲಾಗಿದೆ. ಲೇಬಲ್ ಮಾತ್ರವಲ್ಲದೆ GST ಸಂಖ್ಯೆಯೂ ನಕಲಿ ಇದೆಯಂತೆ. ಇನ್ನು ಆರೋಪಿ ಪ್ರತಿಕ್ರಿಯೆ ನೀಡಿದ್ದು ನಕಲಿ ಕೀಟನಾಶಕ ತಯಾರು ಮಾಡುತ್ತಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಆದರೆ ಕಳೆದ 3 ದಿನಗಳಿಂದ ಮಾತ್ರ ನಕಲಿ ಮಾಡ್ತಿದ್ದಾಗಿ ಸಮಜಾಯಿಸಿ ನೀಡಿದ್ದಾನೆ. ಹಳೆ ಸ್ಟಾಕ್ ಅದು ಕಂಪ್ನಿವೇ ಹಳೆ ಸ್ಟಾಕ್ ಅವೆಲ್ಲ ಇಂಡೋಫಿಲ್ಲು, ಬೇಯರು, ಕೆಮಿನೋವಾ ಅವೆಲ್ಲ ಕಂಪ್ನಿ ಹಳೆವು. ನಾವು ಹಳೆ ಡೀಲರು ನಾವು. ಅವು ಯೂಸೇ ನೀವು ಹಂಗೈತಿ ಎಲ್ಲ ಬೆಳೆಗಳಿಗೆ. ಅದು ನಮ್ಮದಲ್ಲ, ಅದು ಕಂಪ್ನಿದೇ. ಅದು ಬಿಡೋಣ, ಅವೇನು ಮಾಡಿಲ್ಲ. ನಾವು ಇವಾಗ ಸೀಲ್ ಮಾಡಿಲ್ಲ. 100 ರೂಪಾಯಿ ಡೆವಲಪ್ಮೆಂಟ್ ಆಗುತ್ತೆ. ಇನ್ನೂ 2-3 ದಿನ ಅಷ್ಟೇ. ಇಲ್ಲ, ನಕಲಿ ಮಾಡೇನಿಲ್ಲ. ಅದು ಅವಧಿ ಮೀರಿದ ಹಾಗೂ ವಿವಿಧ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿದ ಕೀಟನಾಶಕಗಳು ಬೆಳೆಗಳ ಉತ್ಪಾದಕತೆಯನ್ನ ಕುಗ್ಗಿಸುವುದಲ್ಲದೆ ಮಣ್ಣು, ಪರಿಸರ ಹಾಗೂ ಆಹಾರ ಸರಪಳಿಯ ಮೇಲೂ ದುಷ್ಪರಿಣಾಮ ಬೀರುತ್ತವೆ. ಇದರಿಂದ ರೈತರು ನಕಲಿ ಕೀಟನಾಶಕಗಳ ಖರೀದಿ ಮಾಡದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುತ್ತಿದ್ದ ಮಾಡಿಫೈಡ್ ಸೈಲೆನ್ಸರ್ಗಳ ವಿರುದ್ಧ ಸಂಚಾರಿ ಪೊಲೀಸರು ಖಡಕ್ ಕ್ರಮ ಕೈಗೊಂಡಿದ್ದಾರೆ. ವಿವಿಧ ಕಾರ್ಯಾಚರಣೆಗಳಲ್ಲಿ ಜಪ್ತಿ ಮಾಡಲಾಗಿದ್ದ 100ಕ್ಕೂ ಹೆಚ್ಚು ಮಾಡಿಫೈಡ್ ಸೈಲೆನ್ಸರ್ಗಳನ್ನು ಇಂದು ರೋಡ್ ರೋಲರ್ ಹರಿಸಿ ನಾಶಪಡಿಸುವ ಮೂಲಕ ನಿಯಮ ಉಲ್ಲಂಘಿಸುವವರಿಗೆ ಕಠಿಣ ಸಂದೇಶ ರವಾನಿಸಿದ್ದಾರೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಬೈಕ್ಗೆ ಮಾಡಿಫೈಡ್ ಸೈಲೆನ್ಸರ್ ಅಳವಡಿಸಿಕೊಂಡು ಕರ್ಕಶ ಶಬ್ದ ಮಾಡಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಬೈಕ್ ಸವಾರರು ಇವೆಲ್ಲಕ್ಕೂ ಇದೀಗ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ವಿಶೇಷ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು ನಿಯಮ ಉಲ್ಲಂಘಿಸಿದ್ದ 100ಕ್ಕೂ ಹೆಚ್ಚು ಮಾಡಿಫೈಡ್ ಸೈಲೆನ್ಸರ್ಗಳನ್ನು ಜಪ್ತಿ ಮಾಡಿದ್ರು. ಜಪ್ತಿ ಮಾಡಲಾಗಿದ್ದ ಸೈಲೆನ್ಸರ್ಗಳನ್ನು ಇಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸಾರ್ವಜನಿಕರ ಎದುರೇ ರೋಡ್ ರೋಲರ್ ಹರಿಸಿ ನಾಶಪಡಿಸಲಾಯಿತು. ಶಬ್ದ ಮಾಲಿನ್ಯದ ವಿರುದ್ಧ ಜಾಗೃತಿ ಮೂಡಿಸುವ ಜೊತೆಗೆ ಕಾನೂನು ಉಲ್ಲಂಘಿಸುವವರಿಗೆ ಇದು ಎಚ್ಚರಿಕೆಯ ಸಂದೇಶವೂ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಇದನ್ನ ನಾವು ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸ್ಟೇಷನ್ ಅವರು ಏನು ಮಾಡಿಫೈಡ್ ಸೈಲೆನ್ಸರ್ಸ್ ಗಾಡಿಯಲ್ಲಿ ಆಫ್ಟರ್ ಮಾರ್ಕೆಟ್ ಅಲ್ಟರ್ ಸೈಲೆನ್ಸರ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ತುಂಬ ನಾಯ್ಸ್ ಸೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ. ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಲಾಸ್ಟ್ 2-3 ಮಂತ್ಸಲ್ಲಿ 100 ಸೈಲೆನ್ಸರ್ಸ್ ಅದನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ. ಇದು ಕಂಟಿನ್ಯೂಸ್ ಒಂದು ನಾವು ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್ಗೆ. ಇದು 3ನೇ ಬಾರಿ ನಾವು ಮಾಡ್ತಾ ಇದ್ದೀವಿ. ಲಾಸ್ಟ್ 2 ಇಯರ್ಸಲ್ಲಿ ಮೋರ್ ದೆನ್ 600 ಸೈಲೆನ್ಸರ್ಸ್ಗೆ ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ. ಈ ಬಾರಿ 100 ಸೈಲೆನ್ಸರ್ಸ್ ನಮಗೆ ಸಿಕ್ಕಿದ್ದು. ಈ ಪ್ರತಿ ಸೈಲೆನ್ಸರ್ ಆಲ್ಮೋಸ್ಟ್ 10,000 ವ್ಯಾಲ್ಯೂ ಇದೆ. ಇದನ್ನು ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡ್ತಾರೆ ಜನ ಬೈಕಲ್ಲಿ. ಇದನ್ನು ರೋಡ್ ರೋಲರ್ ತಗೊಂಡು ಡಿಸ್ಟ್ರಾಯ್ ಮಾಡಿದ್ದೀವಿ ಪಬ್ಲಿಕ್ ಮುಂದೆ, ಸೊ ದಟ್ ಅವರಿಗೆ ಕೂಡ ಒಂದು ಎಚ್ಚರಿಕೆ ಆಗುತ್ತೆ. ಈ ಥರದ್ದು ಡಿಫೆಕ್ಟಿವ್ ಸೈಲೆನ್ಸರ್ಸ್, ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ಸ್ ಗಾಡಿಯಲ್ಲಿ ಯೂಸ್ ಮಾಡಬಾರ್ದು ಮತ್ತು ಎಲ್ಲ ಟ್ರಾಫಿಕ್ ರೂಲ್ಸ್ದು ಕೂಡ ಪಾಲನೆ ಮಾಡಬೇಕು. ಬೈಕ್ಗಳಿಗೆ ಮಾಡಿಫೈಡ್ ಅಥವಾ ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಅಳವಡಿಸುವುದು ಕಾನೂನು ಬಾಹಿರ. ಇಂತಹ ವಾಹನಗಳ ವಿರುದ್ಧ ಮುಂದೆಯೂ ನಿರಂತರ ಕಾರ್ಯಾಚರಣೆ ಮುಂದುವರಿಯಲಿದ್ದು, ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ರು. ಶಬ್ದ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ನಡೆಸಿರುವ ಈ ಕ್ರಮ ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಮುಂದಿನ ದಿನಗಳಲ್ಲೂ ಇಂತಹ ಕಾರ್ಯಾಚರಣೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ನಮಸ್ಕಾರ, ವಿದ್ಯಾಶ್ರೀ ಅಂತ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್. ಚಿಕ್ಕಬಳ್ಳಾಪುರದಲ್ಲಿ ಸಂಚಾರ ವಿಚಾರಕ್ಕೆ ಬಂದಾಗ
ಸಿಟಿಯಲ್ಲಿ ಆಲ್ಟರ್ ಸೈಲೆನ್ಸರ್ಸ್ ಅಥವಾ ಡಿಫೆಕ್ಟಿವ್ ಸೈಲೆನ್ಸರ್ಸ್ ತುಂಬ ಅವಳಿ ಜಾಸ್ತಿ ಆಗಿತ್ತು. ಸೊ ಈ ವಿಚಾರವಾಗಿ ನಮ್ಮ ಮಾನ್ಯ SP ಸಾಹೇಬರು ಹಾಗೂ DYSP ಸಾಹೇಬರು ಮತ್ತು ನಮ್ಮ ಅಡಿಷನಲ್ SP ಸಾಹೇಬರು ನಮಗೆ ಈ ಮಾರ್ಗದರ್ಶನ ನೀಡ್ತಾರೆ. ಈ ಥರ ಆಲ್ಟರ್ ಸೈಲೆನ್ಸರ್ಸ್ ತೆಗೆಸಬೇಕು, ಇದರಿಂದ ತುಂಬ ಕರ್ಕಶವಾದ ಸೌಂಡ್ ಬರುತ್ತೆ, ಸೊ ಇದರಿಂದ ಪಬ್ಲಿಕ್ಗೂ ಕೂಡ ನ್ಯೂಸೆನ್ಸ್ ಇರೋದ್ರಿಂದ ತೆಗೆಸಬೇಕು ಅಂತ ತಿಳಿಸ್ತಾರೆ. ಸೊ ನಾವು ಈ ವಿಚಾರವಾಗಿ ಮುಂಚೆ ಎಲ್ಲ ಕಡೆ ರೌಂಡ್ಸ್ ಮಾಡ್ತೀವಿ. ಫಸ್ಟು ಎಲ್ಲೆಲ್ಲಿ ಹೆಚ್ಚಾಗಿದೆ, ಯಾವ ರೋಡ್ಗಳಲ್ಲಿ ಹೆಚ್ಚಾಗಿ ಆಲ್ಟರ್ ಸೈಲೆನ್ಸರ್ಸ್ ಬಳಕೆ ಮಾಡ್ತಿದ್ದಾರೆ ಅನ್ನೋದು ನಾವು ಫಸ್ಟು ನೋಡಿದ್ವಿ. ಅದಾದಮೇಲೆ ಎಲ್ಲ ಜಂಕ್ಷನ್ಗಳಲ್ಲಿ ಪ್ರತಿದಿನ ಕಾರ್ಯಾಚರಣೆ ಮಾಡಿದ್ದೀವಿ. ಪ್ರತಿದಿನ 5ರಿಂದ 6 ಸೈಲೆನ್ಸರ್ಸ್ ನಾವು ತೆಗೆಸಿದ್ದೀವಿ ನಾವು. ಸೊ ಈ ಟೈಮಲ್ಲಿ ಸ್ವಲ್ಪ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ರು ಪಬ್ಲಿಕ್ಕು, ಬಟ್ ನಾವು ಅವರಿಗೆ ಕನ್ವೆ ಮಾಡಿಬಿಟ್ಟು ಇದರಿಂದ ಸಮಾಜಕ್ಕೆ ತೊಂದರೆ ಆಗುತ್ತೆ ಮತ್ತು ರೋಡಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಇರುತ್ತೆ, ಸೊ ಆ ಸೌಂಡಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗೋದ್ರಿಂದ ನಾವು ಅವರಿಗೆ ತಿಳುವಳಿಕೆ ಮೂಡಿಸಿ ಆಲ್ಟರ್ ಸೈಲೆನ್ಸರ್ಸ್ ಇವತ್ತು 100 ಸೈಲೆನ್ಸರ್ಸ್ ತೆಗೆಸಿದ್ದೀವಿ. ನಮ್ಮ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತೆ. ಮತ್ತು ಈಗ ಸಿಟಿಯಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕೋಕ್ಕೆ ನಾವು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿ ಹೋದ ವರ್ಷ ಡಿಸೆಂಬರಲ್ಲಿ ನಮ್ಮ SP ಸಾಹೇಬ್ರ ನೇತೃತ್ವದಲ್ಲಿ ಒಂದು ಅವೇರ್ನೆಸ್ ಕೂಡ ಮಾಡಿದ್ವಿ. ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗ ಎಲ್ಲರೂ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಸೊ ನಮಗೋಸ್ಕರ ಆದರೂ ನಮ್ಮ ಸೇಫ್ಟಿಗೋಸ್ಕರ ನಾವು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕಬೇಕು. ಹಾಗೂ ಮೂಲ ದಾಖಲಾತಿಗಳಾದ ಇನ್ಶೂರೆನ್ಸ್ ಇರ್ಬೋದು, DL ಮತ್ತು RC ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಪೊಲ್ಯೂಷನ್ ಸರ್ಟಿಫಿಕೇಟ್ಸ್ನೆಲ್ಲ ನಾವು ಕರೆಕ್ಟಾಗಿ ದಾಖಲಾತಿಗಳು ಇಟ್ಕೊಂಡಾಗ ನಮಗೆ ಯೂಸ್ ಆಗುತ್ತೆ. ಇದರಿಂದ ನಮಗೆ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ. ಒಟ್ಟಾರೆ ಮಾಡಿಫೈಡ್ ಸೈಲೆನ್ಸರ್ ಅಳವಡಿಸಿ ರಸ್ತೆಗಳಲ್ಲಿ ಅಬ್ಬರಿಸುವವರಿಗೆ ರೋಡ್ ರೋಲರ್ ಮೂಲಕವೇ ಕಠಿಣ ಸಂದೇಶ ನೀಡಿರುವ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ನಿಯಮ ಪಾಲಿಸಿದರೆ ಮಾತ್ರ ಸುರಕ್ಷಿತ ಹಾಗೂ ಶಾಂತಿಯುತ ಸಂಚಾರ ಸಾಧ್ಯ ಎಂಬುದನ್ನ ಮತ್ತೊಮ್ಮೆ ಮನವರಿಕೆ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ನಗರದಲ್ಲಿ ವಿಶೇಷ ಜಾಗೃತಿ ಅಭಿಯಾನ ನಡೆಸಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರ ನೇತೃತ್ವದಲ್ಲಿ ನಡೆದ ಬೈಕ್ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರ ಗಮನ ಸೆಳೆಯಿತು. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ನಗರದಲ್ಲಿ ಬೈಕ್ ಜಾಗೃತಿ ರ್ಯಾಲಿ ಆಯೋಜಿಸಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಸ್ವತಃ ಬೈಕ್ ಚಾಲನೆ ಮಾಡುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದ್ರು. ರ್ಯಾಲಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ, DYSP ಪ್ರಕಾಶ್ R ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ರು. BB ರಸ್ತೆ, MG ರಸ್ತೆ ಮತ್ತು ಬಜಾರ್ ರಸ್ತೆಯ ಮೂಲಕ ಸಂಚರಿಸಿದ ರ್ಯಾಲಿ ಸಾರ್ವಜನಿಕರಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿತು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಡ್ರಗ್ಸ್ ಸೇವನೆ ಮತ್ತು ಮಾರಾಟದಿಂದ ಯುವಜನರು ದೂರವಿರಬೇಕು. ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ದೊರೆತರೆ ತಕ್ಷಣ ಪೊಲೀಸರಿಗೆ ತಿಳಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತು ಮಾನ್ಯ ಗೃಹ ಸಚಿವರದ್ದು ಆದೇಶ ಮೇರೆಗೆ ಡ್ರಗ್ ಅಬ್ಯೂಸ್ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪೂರ್ತಿ ಡಿಸ್ಟಿಕಲ್ಲಿ. ಅದೇ ವಿಚಾರ ಬಗ್ಗೆ ಈ 2 ಟ್ಯಾಗ್ಲೈನ್ ತಗೊಂಡು, ಬೇಡ ಬ್ರೋ ಮತ್ತು ರೈಸ್ ಕರ್ನಾಟಕ, ಈ 2 ಟ್ಯಾಗ್ಲೈನ್ ತಗೊಂಡು ನಾವು ಪೂರ್ತಿ ಡಿಸ್ಟಿಕಲ್ಲಿ ಬೃಹತ್ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಪೂರ್ತಿ ಡಿಸ್ಟಿಕಲ್ಲಿ ಶಾಲಾ ಮಕ್ಕಳ ಜೊತೆ, ಕಾಲೇಜ್ ಮಕ್ಕಳ ಜೊತೆ ನಾವು ಬೇರೆ ಬೇರೆ ಥರದ್ದು ಎಸೆ ಕಾಂಪಿಟೇಷನ್, ಪೇಂಟಿಂಗ್ ಕಾಂಪಿಟೇಷನ್, ಬೀದಿ ನಾಟಕ ಮುಖಾಂತರ ಡ್ರಗ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಅದೇ ವಿಚಾರ ಬಗ್ಗೆ ಇವತ್ತು ನಾವು ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಆಫೀಸರ್ಸ್ ಜೊತೆಗೆ ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಟೌನಲ್ಲಿ. ಈ ಟ್ಯಾಗ್ಲೈನ್ಸ್ ತಗೊಂಡು ಬೇಡ ಬ್ರೋ ಮತ್ತು ರೈಸ್ ಕರ್ನಾಟಕದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಬೇಕು, ಆ ವಿಚಾರ ಬಗ್ಗೆ ಬೈಕ್ ರ್ಯಾಲಿ ಆಗಿದೆ. ಪಬ್ಲಿಕ್ಕಿಂದ ತುಂಬ ಸಹಕಾರ ಸಿಕ್ಕಿದೆ. ಅದೇ ವಿಚಾರ ಬಗ್ಗೆ ನಾವು QR ಕೋಡ್ ಕೂಡ ಪಬ್ಲಿಕ್ ಪ್ಲೇಸಸಲ್ಲಿ ಹಾಕ್ತಾ ಇದ್ದೀವಿ. ಆ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಪಬ್ಲಿಕ್ ಹತ್ರ ಯಾವುದು ಮಾಹಿತಿ ಇದೆ ಮಾದಕ ವಸ್ತು ಬಗ್ಗೆ, ಗಾಂಜಾ ಬಗ್ಗೆ, ಬೇರೆ ಯಾವುದು ಡ್ರಗ್ಸ್ ವಿಚಾರ ಬಗ್ಗೆ, ಅದನ್ನು ಅವರಿಗೆ ಈಸಿಯಾಗಿ ಶೇರ್ ಮಾಡೋಕ್ಕೆ ಆಗುತ್ತೆ. ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲಿ ಆ QR ಕೋಡ್ದು ಪೋಸ್ಟರ್ಸ್ ಕೂಡ ನಾವು ಹಾಕಿದ್ದೀವಿ ಇವತ್ತು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬೈಕ್ ಹಾಗೂ ಕಾರು ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯರು ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಗಾಯಾಳು ಸಾವನ್ನಪ್ಪಿದ್ದಾರೆ. ಈ ಕುರಿತು ಒಂದು ವರದಿ.
ಚಿಕ್ಕಬಳ್ಳಾಪುರ ತಾಲೂಕಿನ ದೇವಸ್ಥಾನ ಹೊಸಳ್ಳಿ ಗೇಟ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬೈಕ್ ಹಾಗೂ ಕಾರು ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ವ್ಯಕ್ತಿ ದೇವಸ್ಥಾನ ಹೊಸಳ್ಳಿ ಗ್ರಾಮದ ಸುಮಾರು 60 ವರ್ಷದ ಮುನಿರಾಜು ಎಂದು ತಿಳಿದು ಬಂದಿದೆ. ಅಂದಹಾಗೆ ಮುನಿರಾಜು ಎಂದಿನಂತೆ ಬೆಳಗ್ಗೆ ಎದ್ದು ತಮ್ಮ ತೋಟದಲ್ಲಿದ್ದ ಹೂಗಳು ಮಾರುಕಟ್ಟೆಗೆ ಹಾಕಿ ಮನೆಗೆ ಬಂದ ನಂತರ ದನಗಳ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರ ವಹಿವಾಟು ಮುಗಿಸಿಕೊಂಡು ವಾಪಸ್ ಮನೆಗೆ ಹಿಂದಿರುಗಿದ ವೇಳೆ ರಾಷ್ಟ್ರೀಯ ಹೆದ್ದಾರಿ ದಾಟುವ ಸಂದರ್ಭದಲ್ಲಿ KA 03 NC 1113 ನಂಬರಿನ ಫಾರ್ಚುನರ್ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಬೈಕ್ ನಜ್ಜುಗುಜ್ಜಾಗಿದ್ದು ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದೆ. ಇನ್ನು ಘಟನೆಯ ಸ್ಥಳದಲ್ಲಿದ್ದ ಸ್ಥಳೀಯರು ಗಾಯಾಳುವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಶವಾಗಾರಕ್ಕೆ ರವಾನಿಸಿದ್ದಾರೆ. ಕೆಲ್ಸಕ್ಕೆ ಹೋಗಿದ್ದೆ. ಅವ್ರು ಯಾವಾಗೂ ಓಡಾಡ್ತಾ ಇರ್ತಾರೆ. ಹಸು ವ್ಯಾಪಾರ ಮಾಡ್ತಾ ಇದ್ದ. ಬೆಳಗ್ಗೆ ಹೂವು ಹಾಕ್ಬಿಟ್ಟು ಬಂದು ಎಲ್ಲೋ ಹೋಗವ್ರೆ. ಬರೋವಾಗ ಆ ಥರ ಮಾಡೋದು. ಏನಾಗಿದೆ? ಏನಾಗಾಯ್ತು ನಾನು ಕಣ್ಣಂಗೆ ನೋಡಿಲ್ಲ. ನಿಮ್ಗೇನಂತ ಗೊತ್ತಾಯ್ತು? ನಿಮ್ಗೇನಂತ ಗೊತ್ತಾಯ್ತು? ಆಕ್ಸಿಡೆಂಟು ಅಂತ ಗೊತ್ತಾಯ್ತು. ಕಾರ್ ಬಿದ್ದೈತೆ ಅಂತ ಹೇಳಿದ್ರು ಅಷ್ಟೇ. ನಾವೇನು ಸ್ಪಾಟಲ್ಲಿ ನೋಡಿಲ್ಲ. ಇಲ್ಲಿ ಬಂದು ನೋಡೋಣ ಬಿಡ್ರಿ ಅಂದ್ರೆ ಬಿಡಿಲ್ಲ. ಏನೂ ಆಗಿಲ್ಲ, ಕಾಲು ಲೇಟ್ ಆಗೈತೆ ಅಂತಂದ್ರೆ ಅಷ್ಟೇ. ಇವಾಗ ಹೇಳ್ತಾವ್ರೆ ಫಸ್ಟ್ ಮಟನ್ ಇವಾಗೆ ಮಾಡಲ್ಲ, ಬೆಳಗ್ಗೆ ಮಾಡಲ್ಲ ಅಂತ. ಅಷ್ಟುವರೆಗೂ ಗೊತ್ತು, ನಮ್ಗೆ ಇನ್ನೇನು ಗೊತ್ತಿಲ್ಲ. ಏನು ಕೆಲಸ ಮಾಡ್ತಾರೆ ಮುನ್ರಾಜಣ್ಣ? ಹಸು ವ್ಯಾಪಾರ ಮಾಡ್ತಾ ಇದ್ರು. ಬೆಳಿಗ್ಗೆ ಹೇಳ್ಬಿಟ್ಟು ಹೋಗಿದ್ರಾ? ಬೆಳಗ್ಗೆ ಹೂವು ಕಿತ್ಕೊಟ್ಟಿದ್ರಿ. ಹೂವು ಮಾರ್ಕೆಟ್ಗೆ ಹಾಕ್ಬಿಟ್ಟು ಬಂದು ತಿರುಗಿ ಊಟ ಮಾಡಿ ಎಲ್ಲ ಹೋಗಕ್ಕೆ ಹೋಗಿ ಆ ಥರ ಆಗೈತೆ. ನಮ್ಮ ಅಣ್ಣ ಆಗಿರೋದ ಗುನ್ಗನಹಳ್ಳಿ ಹಸು ವ್ಯಾಪಾರಕ್ಕೆ ಹೋಗಿ ಗೇಟಾಗಿ ತಿರ್ಕೊಂಡೋಗಿ ಕಾರ್ ಬಂದು ಸಡನ್ನಾಗಿ ಹೊಡೆದವ್ರೆ. ಡಿವೈಡರ್ ಹತ್ರ ತಿರ್ಕೊಂಡೋಗಿ ಹೋಗಿ ಸಡನ್ನಾಗಿ ಹೊಡೆದವ್ರೆ. ಏನಾಗಿದ್ದು ಎಲ್ಲ ಕಾಲು ಮುರ್ಕೊಂಡೈತೆ, ಕೈ ಮುರ್ಕೊಂಡಾಗೈತೆ, ಸೊಂಟನೂ ಏಟಾಗೈತೆ. ಇಲ್ಲಿ ಬರೋ ಆಂಬುಲೆನ್ಸ್ ಬರೋ ಬಟ್ಕ ತೀರ್ಕೊಂಡು ಮುನಿರಾಜ್. ಯಾರ ಹೆಸರು? ನಮ್ಮ ಅಣ್ಣ ಹೆಸರು ಮುನಿರಾಜಪ್ಪ. ವಯಸ್ಸೇನೋ ಒಂದು 55 ಆಗಿತ್ತು. ದೇವಸ್ಥಾನದ ಸೊಳ್ಳೆ ಗೇಟು. ಗುನ್ಗನಹಳ್ಳಿಗೆ ಹಸು ವ್ಯಾಪಾರ ಮಾಡೋಕ್ಕೆ ಹೋಗಿದ್ದೆ. ಬರೋಕ್ಕೆ ಗುನ್ಗನಹಳ್ಳಿಯಿಂದ ಬರೋಕ್ಕೆ ನಮ್ಮ ದೇವಸ್ಥಾನ ಸೊಳ್ಳೆಗೆ ಬರೋಕ್ಕೆ ತಿರ್ಕೊಂಡು ಹೋಗುವಾಗ ಕಾರನ್ನು ಬಂದು ಹೊಡೆದಿರೋದು. ಯಾವ ಕಾರು ಚಿಕ್ಕಬಳ್ಳಾಪುರ ಕೇಂದ್ರದಿಂದ ಬಂದಿರೋದು. ಅವ್ರು ಗುನ್ಗನಹಳ್ಳಿ ಕಡೆಯಿಂದ ಇವರನ್ನ ದೇವಸ್ಥಾನ ಸೊಳ್ಳೆ ತಿರ್ಕೊಂತ ಇದ್ರು ರಸ್ತೆ ದಾಟುವಾಗ. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಘಟನೆ ಬಗ್ಗೆ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ 2 ವಾಹನಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಗರ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಮಹಾಕಾಳಿ ಅಮ್ಮನವರಿಗೆ ಆಷಾಢ ಮಾಸದ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಇಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮತ್ತು ಶ್ರೀ ಮಹಾಕಾಳಿ ಮಾತೃಮಂಡಳಿ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕುಂದ ಶುಭ್ರ ಶಾರದಾರವಿಂದ್ರ ಚಂದ್ರ ಸುಂದರಂ ಸಿಂಹಶೈಲ ಮಂದಿರಂ ನೃಸಿಂಹದೇವಮಾಶ್ರಜೆ ಸಿಂಹಶೈಲ ಮಂದಿರಂ ನೃಸಿಂಹದೇವಮಾಶ್ರಜೆ ಪಾಪ ಪಾಶಮೋಚನಂ ವಿರೋಚನೇಂದುಲೋಚನಂ ಲೋಲಲಾಚನಾದಿದೇವ ಸನ್ನುತಂ ಮಹೋನ್. ನಗರ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಮಹಾಕಾಳಿ ಅಮ್ಮನವರಿಗೆ ಆಷಾಢ ಮಾಸದ ವಿಶೇಷ ಪೂಜೆಗಳು ಮುಂದುವರೆದಿದ್ದು ಇಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮತ್ತು ಶ್ರೀ ಮಹಾಕಾಳಿ ಮಾತೃಮಂಡಳಿ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಮುಂಗಾರು ಹಿನ್ನಡೆಯಾಗಿ ಮಳೆ ಬರುತ್ತಿಲ್ಲ. ಇದರಿಂದ ರೈತರಿಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಮಳೆ ಇಲ್ಲದೆ ಬೆಳೆ ಇಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಮಳೆಯಾಗಿ ಬೆಳೆಗಳು ರೈತರಿಗೆ ಉತ್ತಮವಾಗಿ ಸಿಗಲಿ ಎಂದು ಸೋಮವಾರದಿಂದ ನಿನ್ನೆ ಪ್ರತ್ಯಂಗಿರ ಹೋಮ ನೆರವೇರಿಸಲಾಗಿದ್ದು ಇಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನೆರವೇರಿತು. ಚಪ್ಪಾಳೆ ತಟ್ಟೆ ಅಲ್ಲ, ಸ್ಥಾನಕ್ಕೆ ಸರಿಯಾಗಿ ಚಪ್ಪಾಳೆ ತಟ್ಟಬೇಕು.
ಇಂದು ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ. ಬೆಳಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನೆರವೇರಲಿದೆ. ಜುಲೈ 25ರ ಶನಿವಾರ ಸಂಜೆ 5 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರಿನ ಸುಪ್ರಸಿದ್ಧ ರವಿಶಂಕರ್ ತಂಡದಿಂದ ವಿಶೇಷ ತಮಟೆ ವಾದ್ಯ, ಮದನಪಲ್ಲಿ ಪ್ರಖ್ಯಾತ ಮುನಿರತ್ನಂ ಮತ್ತು ಸಂಗಡಿಗರಿಂದ ಸ್ಯಾಕ್ಸೋಫೋನ್, ಡೊಳ್ಳು ಕುಣಿತ, ವೀರಗಾಸೆ, ವಿವಿಧ ಜಾನಪದ ಕಲಾ ತಂಡಗಳು, ಬಾಣ ಬಿರುಸುಗಳೊಂದಿಗೆ 4 ದೇವರ ಹೂವಿನ ಪಲ್ಲಕ್ಕಿ ಉತ್ಸವ, ಎಲ್ಲ ದೇವರ ಜೊತೆಯಲ್ಲಿ ಶ್ರೀ ಮಹಾಕಾಳಿ ಅಮ್ಮನವರು ಉತ್ಸವ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಏರ್ಪಡಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಾಕಾಳಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಆಯೋಜಕರು ಕೋರಿದ್ದಾರೆ. ನನಗೆ ಪಕ್ಷಾತೀತವಾಗೆಲ್ಲ ಎಲ್ಲ ರೀತಿಯಲ್ಲೂ ಬೆನ್ನೆಲುಬಾಗಿ ನಿಂತಂತ ನಮ್ಮ ಮಹಾಕಾಳಿ ಸೇವಾ ಸಮಿತಿಯ ತಂಡ, ಮಹಿಳಾ ತಂಡ, ಇವರೆಲ್ಲನೂ ನಾನೇನಾದರೂ ಒಂದು ಮಾತು ರೇಗಿದ್ರು ಕ್ಷಮಿಸಿ ಅಂತ ಹೇಳ್ತಾ, ಈ ಒಂದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಮಾಡಿಕೊಡೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬಹಳ ಅವಶ್ಯಕತೆ ಇತ್ತು ಅಂತೇಳಿ ಹೇಳಿ, ಆ ಮಹಾಕಾಳಿ ತಾಯಿ ನಿಮ್ಗೆಲ್ಲ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮುಗೀತು. ಟೈಮ್ ಆಯಿತು. ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಒಂದು 1/4 ಗಂಟೆ ಲೇಟ್ ಆಗೈತೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುವತಿ ಜನದ ವೃದ್ಧಿ ಪುತ್ರ ಪೌತ್ರಾಭಿವೃದ್ಧಿ ತವ ಭವದಮಂತಾತ್ ಮಂಗಳಂ ಶಾಶ್ವತಂಚ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ.
ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪಿಯುಸಿ ಜೀವನವು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವ ಮಹತ್ವದ ಘಟ್ಟವಾಗಿದ್ದು, ಸಾಧನೆಗೆ ಯಾವುದೇ ಅಡ್ಡದಾರಿಗಳಿಲ್ಲ. ಶ್ರಮ, ಶಿಸ್ತು ಮತ್ತು ಸಮಯದ ಸದ್ಬಳಕೆಯೇ ಯಶಸ್ಸಿನ ನಿಜವಾದ ಮಂತ್ರ ಎಂದು ಸರ್ಕಾರಿ ಪದವಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಬಿವಿ ಕೃಷ್ಣ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಗಾಂಧಿ ಭವನದಲ್ಲಿ ಶನಿವಾರ ಪೂರ್ಣ ಪ್ರಜ್ಞಾ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಿದ್ದ ನವಯಾನ ಫ್ರೆಶರ್ಸ್ ಡೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸರ್ಕಾರಿ ಪದವಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಬಿವಿ ಕೃಷ್ಣ ಅವರು, ಪಿಯುಸಿ ಶಿಕ್ಷಣವು ಎಸ್ಎಸ್ಎಲ್ಸಿಗಿಂತ ಹೆಚ್ಚು ಜವಾಬ್ದಾರಿಯ ಹಂತವಾಗಿದೆ. ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷಣವನ್ನ ಸದುಪಯೋಗಪಡಿಸಿಕೊಂಡು ತಂದೆ ತಾಯಿಯ ತ್ಯಾಗವನ್ನ ಗೌರವಿಸಿ ಓದಿನತ್ತ ಸಂಪೂರ್ಣ ಗಮನ ಹರಿಸಬೇಕು. ಶ್ರಮವೊಂದೇ ಉಜ್ವಲ ಭವಿಷ್ಯದ ಕೀಲಿಕೈ ಎಂದು ಹೇಳಿದರು. ಇಡೀ ರಾತ್ರಿ ನಾವು ಓದ್ತೀವಿ ಅಂತಲ್ಲ, ಬೇಗ ಓದುವಂಥದ್ದು, ಜಾಸ್ತಿ ಓದುವಂಥದ್ದು, ಕಲ್ತ್ಕೊಳ್ಳುವಂಥದ್ದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ರೈನಿಗೆ ಬಹಳ ಶಕ್ತಿ ಇದೆ, ನಾವು ಅದನ್ನ ವೇಸ್ಟ್ ಮಾಡ್ಕೊಳ್ತೀವಿ. ಓದಲ್ಲ, ಬೇರೆ ಬೇರೆ ಮಾತು, ಅನ್ನೆಸೆಸರಿ ಮಾತು. ಡಿಸಿಪ್ಲಿನಿಂದ, ಶಿಸ್ತಿನಿಂದ ಮಕ್ಕಳು ಇದ್ದರು. ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಸೊ ನಾನು ಕೆಲವು ಮಾತುಗಳು ಹೇಳಿದ್ದೀನಿ ಅವ್ರಿಗೆ, ಈಗಾಗಲೇ ಎಲ್ಲವನ್ನ ಹೇಳಿದ್ದೀನಿ. ವೆಂಕಟೇಶ್ ಅವರು ಎಷ್ಟೊಂದು ನಂಬಿಕೆಯಿಂದ, ಆ ಉಪನ್ಯಾಸಕರ ಮೇಲೆ ನಂಬಿಕೆಯಿಂದ, ಮತ್ತು ಸತಿಪತಿಗಳಿಬ್ಬರು, ಅವ್ರ ಮಗಳು ಕೂಡ ಡಾಕ್ಟರ್ ವಿಷ್ಣುಪ್ರಿಯ ಕೂಡ ಬಂದಿದ್ದರು ಒಂದು ಕಾರ್ಯಕ್ರಮಕ್ಕೆ. ಭಾಳ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿಬಂತು. ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡವ್ರಿಗೆ ಬಹುಮಾನಗಳನ್ನು ವಿತರಣೆ ಮಾಡಿದ್ರು, ಅವ್ರಿಗೆ ಸನ್ಮಾನವನ್ನು ಮಾಡಿದ್ರು. ಭಾಳ ಖುಷಿಯಾಗುತ್ತೆ. ಅವರ ಒಂದು ಆಸಕ್ತಿ ಇರೋವಂಥದ್ದು ಶಿಕ್ಷಣದ ಮೇಲೆ, ಅವರು ಉದ್ಧಾರಕ್ಕೋಸ್ಕರ, ಮಕ್ಕಳ ಉದ್ಧಾರಕ್ಕೋಸ್ಕರ ನಮ್ಮ ಊರಿನಲ್ಲಿ ಇಂತಹ ಒಂದು ಒಳ್ಳೆಯ ಶಾಲೆ ಮತ್ತು ಕಾಲೇಜನ್ನು ತೆರೆದಿರುವಂಥದ್ದು ನಮಗೆಲ್ರಿಗೂ ಹೆಮ್ಮೆ ಅಂತ ಅನಿಸುತ್ತೆ. ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಾತುಮುತ್ತುಕದಹಳ್ಳಿ ಚಲಪತಿ ಗೌಡ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ಮಾದಕ ವ್ಯಸನದಿಂದ ದೂರವಿರುವುದು ಅತ್ಯಗತ್ಯ. ಮೊಬೈಲ್ ಬಳಕೆ ಅಗತ್ಯಕ್ಕೆ ಸೀಮಿತವಾಗಿರಬೇಕು. ಅದು ಚಟವಾಗಿ ಬದಲಾಗಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಯಾವುದೇ ಶಿಕ್ಷಣದಲ್ಲಿ ಮನಸ್ಸಿಟ್ಟು ಅಭ್ಯಾಸ ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶ ಸಾಧ್ಯ. ವಿದ್ಯಾರ್ಥಿ ಜೀವನವೆಂಬ ಸುವರ್ಣಾವಕಾಶವನ್ನ ನಿರ್ಲಕ್ಷಿಸಿದರೆ ಭವಿಷ್ಯಕ್ಕೆ ತುಕ್ಕು ಹಿಡಿದಂತಾಗುತ್ತದೆ ಎಂದು ಎಚ್ಚರಿಸಿದರು. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಎಂದು ಸುತ್ತಾಡಿದರು, ತಿರುಗಾಡಿದರು, ಸಮಯವನ್ನು ಹಾಳು ಮಾಡಿದರು. ಈಗ ಐರನ್ ಪರಿಕರಗಳೊಂದಿಗೆ ಜೀವನ ಸವಿಸುತ್ತಿರುವರು ಅಂತ. ಸ್ಟೂಡೆಂಟ್ ಲೈಫಲ್ಲಿ ಸಮಯವನ್ನೇನಾದರೂ ವೇಸ್ಟ್ ಮಾಡಿದ್ದೀವಿ ಅಂತಂದರೆ ನಮ್ಮ ಭವಿಷ್ಯವನ್ನು ನಾವೇ ಹಾಳು ಮಾಡ್ಕೊಳ್ತೀವಿ. ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಓದಿದಾಗ ಮಾತ್ರ ನಾವು ಗೋಲ್ಡನ್ ಲೈಫ್ ಸಾಧನೆ ಮಾಡೋದಕ್ಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಎಲ್ಲರೂ ಸಹ ಮೊಬೈಲ್ಗೆ ಜಾಸ್ತಿ ದಾಸರಾಗ್ಬಿಟ್ಟಿದೆ. ಆ ಮೊಬೈಲಿಂದ ನಾವು ಎಷ್ಟು ದೂರ ಇದ್ದರೆ ನಮ್ಮ ಜೀವನ, ನಮ್ಮ ಫ್ಯೂಚರು ಅಷ್ಟೇ ಸೇಫ್ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇಂದಿರಾ ನಾರಾಯಣ್ ಶಿಕ್ಷಣ ಸಂಸ್ಥೆಗಳ ಸದಸ್ಯೆ ಡಾಕ್ಟರ್ ವಿಷ್ಣುಪ್ರಿಯಾ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಪಿಯುಸಿ ಶಿಕ್ಷಣವು ಅತ್ಯಂತ ಮಹತ್ವದ ತಿರುವು. ಇಂದಿನ ಜನ್ಜಿ ಯುಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಜಗತ್ತಿನಾದ್ಯಂತ ಅನಂತ ಅವಕಾಶಗಳಿವೆ. ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಓದಿನತ್ತ ಗಂಭೀರತೆ, ಕೌಶಲ್ಯಾಭಿವೃದ್ಧಿ ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು. ಆಗ ಯಶಸ್ಸಿನ ಹೆಬ್ಬಾಗಿಲು ಸದಾ ತೆರೆದಿರುತ್ತದೆ ಎಂದು ಹೇಳಿದರು. ಇವತ್ತು ನಾವು ಪೂರ್ಣಪ್ರಜ್ಞಾ PU ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇಟ್ ಈಸ್ ಒನ್ ಆಫ್ ದ ಟ್ರೆಡಿಷನ್ಸ್ ದಟ್ ವಿ ಹ್ಯಾವ್ ಬೀನ್ ಫಾಲೋಯಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್. ಸೊ ಹೊಸ ಸ್ಟೂಡೆಂಟ್ಸು ಯಾರು ಜಾಯ್ನ್ ಆಗಿದ್ದಾರೆ ಅವರು
ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಥರ ಇದು ಅವ್ರ ಸೀನಿಯರ್ಸ್ ಜೊತೆಗೆ ಅವ್ರ ಫ್ರೆಂಡ್ಸ್ ಜೊತೆಗೆ ಮತ್ತು ಅವ್ರ ಟೀಚರ್ಸ್ ಜೊತೆಗೆ ಎಲ್ಲ ಪರಿಚಯ ಬೆಳೆಸ್ಕೊಂಡು ಹೊಂದಾಣಿಕೆ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಹಾಗೂ ಫ್ರೆಶರ್ಸ್ ಡೇ ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೂಡೆಂಟ್ಸ್ ಕಾಲೇಜ್ ಲೈಫಲ್ಲಿ, ಬಿಕಾಸ್ ಅವರು ಈಗ ತಾನೇ ಸ್ಕೂಲಿಂದ ಕಾಲೇಜ್ಗೆ ಶಿಫ್ಟ್ ಆಗಿರ್ತಾರೆ. ಸೊ ದೇರ್ ಸೋ ಮಚ್ ಹ್ಯಾಪನಿಂಗ್ ಅಮಾಂಗ್ ದೇರ್ ಮೈಂಡ್ಸ್. ಸೊ ಅದೆಲ್ಲನೂ ಶೇರ್ ಮಾಡಿಕೊಳ್ಳಿ ಮತ್ತು ಅವ್ರ ಟ್ಯಾಲೆಂಟ್ಸ್ ಏನಿದೆ ಅದೆಲ್ಲ ಶೋಕೇಸ್ ಮಾಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಫ್ರೆಶರ್ಸ್ ಡೇನ ಮಾಡಿದ್ವಿ. ಏನು ಈ ಕಾರ್ಯಕ್ರಮದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಪಾರಿತೋಷಕ ನೀಡಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಂದ ಪ್ರದರ್ಶಿಸಲಾದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರವಾದವು. ಇನ್ನು ಈ ಕಾರ್ಯಕ್ರಮದಲ್ಲಿ ಇಂದಿರಾ ನಾರಾಯಣ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಎನ್ ವೆಂಕಟೇಶ್, ಕಾರ್ಯದರ್ಶಿ ಎಂಎಸ್ ಶೈಲಜಾ, ಉಪನ್ಯಾಸಕರಾದ ಉಮೇಶ್, ಅಂಜಿ ಹಾಗೂ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದಲ್ಲಿ ಯುವ ಜನತೆ ಮತ್ತು ಸಾರ್ವಜನಿಕರಲ್ಲಿ ಮಾರಕ ವಸ್ತುಗಳ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಚಿಂತಾಮಣಿಯನ್ನ ಸಂಪೂರ್ಣ ನಶೆ ಮುಕ್ತ ಹಾಗೂ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡುವ ಮಹತ್ವದ ಉದ್ದೇಶದಿಂದ ಬೇಡ ಬ್ರೋ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಚಿಂತಾಮಣಿ ನಗರದಲ್ಲಿ ಯುವ ಜನತೆ ಮತ್ತು ಸಾರ್ವಜನಿಕರಲ್ಲಿ ಮಾರಕ ವಸ್ತುಗಳ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಚಿಂತಾಮಣಿಯನ್ನ ಸಂಪೂರ್ಣ ನಶೆ ಮುಕ್ತ ಹಾಗೂ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡುವ ಮಹತ್ವದ ಉದ್ದೇಶದಿಂದ ಬೇಡ ಬ್ರೋ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಹಾಗೂ ನೂರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಭಾಗವಹಿಸಿ ಸಂಕಲ್ಪ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಹಸೀಲ್ದಾರ್ ಸುದರ್ಶನ್ ಯಾದವ್, ಆಟೋ ಚಾಲಕರಿಗೂ ತಮಗೂ ಅವಿನಾಭಾವ ಸಂಬಂಧವಿದೆ ಎಂದು ಸ್ಮರಿಸಿದ್ರು. ನಶೆ ಎನ್ನುವುದು ನಾವು ಸೇವಿಸುವ ವಸ್ತುಗಳಲ್ಲಿ ಇಲ್ಲ, ಬದಲಿಗೆ ನಮ್ಮ ಬದುಕುವ ರೀತಿಯಲ್ಲಿದೆ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಕುಟುಂಬವನ್ನ ಚೆನ್ನಾಗಿ ನೋಡಿಕೊಳ್ಳಿ. ಇಳಿ ವಯಸ್ಸಿನಲ್ಲಿ ಮಕ್ಕಳು ನಿಮಗೆ ಬೆಂಬಲವಾಗಿ ನಿಲ್ಲಬೇಕು. ಇದಕ್ಕೆ ದಾಸರಾದರೆ ಇಡೀ ಕುಟುಂಬವೇ ಬೀದಿ ಪಾಲಾಗುತ್ತದೆ. ಚಿಂತಾಮಣಿಯನ್ನ ನಶೆ ಮುಕ್ತಗೊಳಿಸಲು ನೀವೆಲ್ಲರೂ ಒಕ್ಕೊರಲಿನಿಂದ ಡ್ರಗ್ಸ್ ಬೇಡ ಬ್ರೋ ಎಂದು ಪಣ ತೊಡಿ ಎಂದು ಕರೆ ನೀಡಿದ್ರು. ನಮಸ್ಕಾರ. ಈ ಒಂದು ಏನು ನಶೆ ಇದೆ, ನಶೆ ನಾವು ತಗೊಳ್ಳುವಂಥ ವಸ್ತುಗಳಲ್ಲಿಲ್ಲ, ನಾವು ಬದುಕೋ ರೀತಿಯಲ್ಲಿರ್ತದೆ. ನಾವು ಹೆಂಗೆ ಬದುಕ್ತೀವಿ, ನಾವು ಏನು ಯಶಸ್ಸನ್ನ ಕಾಣ್ತೀವಿ, ತಮ್ಮ ಮಕ್ಕಳು ಅವರು ಏನೋ ಒಂದು ಯಶಸ್ಸನ್ನ ಕಾಣ್ತಾರೆ, ಜೀವನದಲ್ಲಿ ಮುಂದೆ ಬರ್ತಾರೆ, ನಿಮ್ಮನ್ನು ಸಾಕೋ ಮಟ್ಟಕ್ಕೆ ಬೆಳೀತಾರೆ. ಅದರಲ್ಲಿ ಸಿಗುವಂಥ ನಶೆ ಮುಂದೆ ಈ ನಶೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ. ತಾವೆಲ್ಲರೂ ಕೂಡ ತಮ್ಮ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ. ತಾವು ಕೂಡ ತಮ್ಮ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇಳಿ ವಯಸ್ಸಲ್ಲಿ ಮಕ್ಕಳು ನಿಮಗೆ ಒಂದು ಬೆಂಬಲವಾಗಿ ನಿಂತ್ಕೊತಾರೆ. ನೀವೀಗ ಇದಕ್ಕೆ ದಾಸರಾಗೋದು ಅಥವಾ ತಮ್ಮ ಮಕ್ಕಳು ಇದಕ್ಕೆ ದಾಸರಾದರೆ ಇಡೀ ಕುಟುಂಬ ಬೀದಿ ಪಾಲಾಗುತ್ತೆ. ದಯವಿಟ್ಟು ಇದಕ್ಕೆ ಎಲ್ಲರೂ ಕೂಡ ಡ್ರಗ್ಸ್ ಬೇಡ ಬ್ರೋ ಅಂತ ತಾವೆಲ್ಲರೂ ಕೂಡ ಒಕ್ಕಲಿನಿಂದ ಹೇಳಿ ಚಿಂತಾಮಣಿಯನ್ನು ನಶೆ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ತಮ್ಮೆಲ್ಲ ಕೊಡ್ತಾ. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ದೇಶದಲ್ಲಿ ಪ್ರತಿದಿನ ಸಾವಿರಾರು ಜನರು ಧೂಮಪಾನ, ಗಾಂಜಾ, ಗುಟ್ಕಾ ಮುಂತಾದ ಮಾರಕ ವಸ್ತುಗಳಿಂದ ಬರುವ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಮೃತಪಡುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮಾರಕ ವ್ಯಸನಗಳು ತೊಡೆದು ಹಾಕಲು ಕರ್ನಾಟಕ ಸರ್ಕಾರ ಆರಂಭಿಸಿರುವ ರೈಸ್ ಯೋಜನೆಯ ಬಗ್ಗೆ ವಿವರಿಸಿದರು. ಮಾರಕ ವಸ್ತುಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಕೋರಿದ ಅವರು, ಯಾವುದೇ ಸ್ಥಳದಲ್ಲಿ ಇಂತಹ ವಸ್ತುಗಳು ಮಾರಾಟವಾಗುತ್ತಿದ್ದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ನಶೆ ಮುಕ್ತ ಅಭಿಯಾನಕ್ಕೆ ಎಲ್ಲರೂ ಸಂಪೂರ್ಣ ಸಹಕಾರ ನೀಡಬೇಕು. ಆರೋಗ್ಯಯುತವಾದ ಚಿಂತಾಮಣಿ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಸಬಲರಾಗಬೇಕು. ಅಂತಿಮವಾಗಿ ನೆರೆದಿದ್ದ ಎಲ್ಲರೊಂದಿಗೆ ಡ್ರಗ್ಸ್ ಬೇಡ 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 ಬ್ರೋ ಎನ್ನುವ ಘೋಷಣೆಗಳನ್ನು ಒಗ್ಗಟ್ಟಿನಿಂದ ಕೂಗಿಸಿ ಜಾಗೃತಿ ಮೂಡಿಸಿದ್ರು. ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದು ರೈಸ್ ಅನ್ನೋ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ರೈಸ್ ಅಂತ ಏನಂತಂದ್ರೆ RISE, ರೈಸ್ ಅಂದ್ರೆ ರೆಫ್ಯೂಸ್. ನೀವು ಅದನ್ನ ತಿರಸ್ಕರಿಸಬೇಕು, ಮಾದಕ ವಸ್ತುಗಳನ್ನ ತಿರಸ್ಕರಿಸಬೇಕು. ಇನ್ಫಾರ್ಮ್, I ಅಂದ್ರೆ ಇನ್ಫಾರ್ಮು, ಮಾದಕ ವಸ್ತುಗಳನ್ನ ಎಲ್ಲಾದ್ರೂ ಮಾರಾಟ ಮಾಡ್ತಾ ಇದ್ರೆ ಅದನ್ನ ಪೊಲೀಸರಿಗಾಗ್ಲಿ ತಾಲೂಕು ಇನ್ಫಾರ್ಮ್ ಮಾಡಬೇಕು, ಅಂದ್ರೆ ಮಾಹಿತಿ ಕೊಡಬೇಕು. ಚಿಂತಾಮಣಿ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾತನಾಡಿ, ಆಟೋ ಚಾಲಕರು ನೀವು ಗಲ್ಲಿಗಳಲ್ಲಿ ಸಂಚರಿಸುತ್ತಿದ್ದೀರಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವಕರ ಸಂಪರ್ಕ ನಿಮಗಿರುತ್ತದೆ. ಸಮಾಜಕ್ಕೆ ನಿಮ್ಮ ಕೊಡುಗೆಯಿಂದಲೂ ಒಳ್ಳೆಯ ಸಂದೇಶ ನೀಡುವ ಅವಕಾಶವಿದೆ. ಸ್ಕೂಲ್ ಪರಿಸರಗಳಲ್ಲಿ ಸಿಗರೇಟ್ ಅಥವಾ ಇತರೆ ಗಾಂಜಾ ಚಟಗಳಿಗೆ ಬಲಿಯಾಗುತ್ತಿರುವ ಹುಡುಗರಿಗೆ ಒಂದೆರಡು ಬುದ್ಧಿಮಾತು ಹೇಳಿದ್ರೆ ಅವರ ಜೀವನವೇ ಬದಲಾಗುತ್ತದೆ ಎಂದರು. ನಿಮಗೆ ಸಾರ್ವಜನಿಕರ ಸಂಪರ್ಕ ನೇರವಾಗಿರುತ್ತೆ. ನೀವು
ಸಾರ್ವಜನಿಕರಿಗೆ ಅರಿವು ಮೂಡಿಸ್ಬೋದು. ನೀವು ಗಲ್ಲಿಗಳಲ್ಲಿ ಓಡಾಡ್ತೀರಿ, ಪ್ರೆಸೆನ್ಸ್ ಎಲ್ಲ ಹುಡುಗರಿಗೆ, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಸಿಗ್ತಾರೆ. ಹಾಗಾಗಿ ನಾವು ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲೂ ಇರುತ್ತೆ. ನಾವು ಸಿಗರೇಟ್ ಸೇದೋದು ಒಂದೆರಡು ಬುದ್ಧಿ ಮಾತು ಹೇಳೋದು ಸಾಕು, ಅವ್ರ ಜೀವನ ಉದ್ಧಾರ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲ ನಮ್ಮ ಜೊತೆ ಇದ್ದಿದ್ರಿ ಅಂತ ಹೇಳಿ ಭಾವಿಸ್ತಾ ದಯವಿಟ್ಟು ಎಲ್ಲರಿಗೂ ಅರಿವು ಮೂಡಿಸ್ಬೇಕಂತ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಮಾತನಾಡಿ, ನಮ್ಮೂರು ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರಲು ಸಾಧ್ಯ. ಕಷ್ಟಪಟ್ಟು ದುಡಿಯುವ ಆಟೋ ಚಾಲಕರಾದ ನಿಮ್ಮ ಭವಿಷ್ಯ ನಮಗೆ ಮುಖ್ಯ. ಡ್ರಗ್ಸ್, ಸೊಲ್ಯೂಷನ್ ಕುಡಿಯುವುದು, ಟ್ಯಾಬ್ಲೆಟ್ ತಿನ್ನುವುದು ಮತ್ತು ಇಂಜೆಕ್ಷನ್ ಹಾಕಿಸಿಕೊಳ್ಳುವುದರಿಂದ ದೂರವಿರಿ. ಪ್ರತಿದಿನ ಕಷ್ಟಪಟ್ಟು ಸಂಪಾದಿಸುವ ಹಣವನ್ನ ಇಂತಹ ಚಟಗಳಿಗೆ ಬಳಸಿದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬದ ಕತೆ ಏನಾಗಬೇಕು? ಡ್ರಗ್ಸ್ನಿಂದಲೇ ಇಂದು ಅನೇಕ ಅಪರಾಧಗಳು, ಕೊಲೆಗಳು ಸಂಭವಿಸುತ್ತಿವೆ. ಚಿಂತಾಮಣಿ ಡ್ರಗ್ಸ್ ಮುಕ್ತವಾಗಬೇಕು. ಶಾಸಕರಿಂದ ರಸ್ತೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ತಾಲೂಕು ಆಡಳಿತದಿಂದ ಒದಗಿಸಿಕೊಡಲಾಗುವುದು. ಸಾರ್ವಜನಿಕರನ್ನ ಸುರಕ್ಷಿತವಾಗಿ ತಲುಪಿಸುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯವಿಟ್ಟು ಎಲ್ಲರೂ ಆರೋಗ್ಯವಾಗಿರಿ ಎಂದು ಕಿವಿಮಾತು ಹೇಳಿದ್ರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನನ್ನ ಮುಖ್ಯ ಗುರಿಯಾಗಿದ್ದು, ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳನ್ನು ಬಲಪಡಿಸಲು ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. $2.6 ಕೋಟಿ ಅನುದಾನದಲ್ಲಿ ಗೌರಿಬಿದನೂರು ತಾಲೂಕಿನ ಕಸಬಾ, ಹೊಸೂರು ಹೋಬಳಿಗಳಲ್ಲಿ ಹಾಗೂ ನಗರದ ಕೆಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರಿನ ವ್ಯವಸ್ಥೆ, ಸಮುದಾಯ ಭವನ, ನಗರದ ಅಂಬೇಡ್ಕರ್ ಭವನದ ಅಭಿವೃದ್ಧಿ, ದರ್ಗಾ ಕಾಂಪೌಂಡ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಕ್ಷೇತ್ರದ ಪ್ರತಿ ಗ್ರಾಮಕ್ಕೂ ಮೂಲ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಯೋಜಿತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಜನರ ಸಹಕಾರ ಮತ್ತು ಅಧಿಕಾರಿಗಳ ಸಮನ್ವಯದೊಂದಿಗೆ ಕಾಮಗಾರಿಗಳನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸೂಚಿಸಿದರು. $2,06,00,000 ಕಸಬಾ ಹೋಬಳಿಯಲ್ಲಿ ಮತ್ತು ಟೌನ್ನಲ್ಲಿ ಮತ್ತು ಕೆಲವು ಭಾಗ ಹೊಸೂರಿನ ಕೆಲವು ಭಾಗಗಳಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕ, ಆಮೇಲೆ ದರ್ಗಾಕ್ಕೆ $25 ಲಕ್ಷ ವೆಚ್ಚದಲ್ಲಿ ಕಾಂಪೌಂಡು ಮತ್ತು 20 ಲಕ್ಷ ವೆಚ್ಚದಲ್ಲಿ ಧೋಬಿ ಘಾಟ್ನಲ್ಲಿ ಭಾಳಷ್ಟು ಜನ ಮೊದಲಿಂದಲೂ ಬೇಡಿಕೆ ಇಟ್ಟಿದ್ದರು. ನಮಗೆ ಬಟ್ಟೆ ವಾಶ್ ಮಾಡೋಕ್ಕೆ ಕೆಲವು ಸೌಲಭ್ಯಗಳು ಮಾಡಿಕೊಡ್ಬೇಕು ಅಂತ ಅವ್ರಿಗೆ 20 ಲಕ್ಷ ಮತ್ತು ಅಂಬೇಡ್ಕರ್ ಭವನ ದುರಸ್ತಿಗೆ 10 ಲಕ್ಷ, ಹೀಗೆ ಭಾಳಷ್ಟು ಕಡೆ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದ ವಿವಿಧ ಯೋಜನೆಗಳ ಅನುದಾನ ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತಿದೆ. ರಸ್ತೆ, ಕುಡಿಯುವ ನೀರು, ಚರಂಡಿ, ಶಿಕ್ಷಣ, ಆರೋಗ್ಯ, ನೀರಾವರಿ ಸೇರಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ಏನೋ ಅಭಿವೃದ್ಧಿ ಕಾರ್ಯಗಳು ಯಾವುದೇ ರಾಜಕೀಯ ಭೇದ ಭಾವವಿಲ್ಲದೆ ಎಲ್ಲ ಗ್ರಾಮಗಳಿಗೂ ಸಮಾನವಾಗಿ ತಲುಪಬೇಕು ಎಂಬುದು ನಮ್ಮ ಸಂಕಲ್ಪ. ಜನರ ಬೇಡಿಕೆಗಳಿಗೆ ಸ್ಪಂದಿಸಿ ಆದ್ಯತೆಯ ಆಧಾರದ ಮೇಲೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈಗಾಗಲೇ ಹಲವು ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಇನ್ನು ಅನೇಕ ಯೋಜನೆಗಳು ಅನುಮೋದನೆಗೊಂಡಿವೆ. ಅವುಗಳನ್ನು ಶೀಘ್ರದಲ್ಲೇ ಆರಂಭಿಸಲಾಗುವುದು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ದೇಶದಲ್ಲಿ ಅರಾಜಕತೆ ಸೃಷ್ಟಿಸುತ್ತಿರುವ ಸಿಜೆಪಿ ಹಾಗೂ ಕಾಂಗ್ರೆಸ್ ಧೋರಣೆ ಖಂಡಿಸಿ ಶುಕ್ರವಾರ ಜಿಲ್ಲಾ ಬಿಜೆಪಿ ಮುಖಂಡರು ನಗರದಲ್ಲಿ ಪ್ರತಿಭಟನೆ ನಡೆಸಿದ್ರು. ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ವರ್ತನೆ ಖಂಡಿಸಿದ್ರು. ದೇಶದಲ್ಲಿ ಅರಾಜಕತೆ ಸೃಷ್ಟಿಸುತ್ತಿರುವ ಸಿಜೆಪಿ ಹಾಗೂ ಕಾಂಗ್ರೆಸ್ ಧೋರಣೆ ಖಂಡಿಸಿ ಶುಕ್ರವಾರ ಜಿಲ್ಲಾ ಬಿಜೆಪಿ ಮುಖಂಡರು ನಗರದಲ್ಲಿ ಪ್ರತಿಭಟನೆ ನಡೆಸಿದ್ರು. ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ವರ್ತನೆ ಖಂಡಿಸಿದ್ರು. ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ, ಜನರಿಂದ ತಿರಸ್ಕೃತರಾಗಿರುವ ಕಾಂಗ್ರೆಸ್ ಜನರ ವಿಶ್ವಾಸ ಗಳಿಸಿ ಅಧಿಕಾರದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನ ಅಭದ್ರಗೊಳಿಸಲು ಹೊರಟಿರುವುದು ನಾಚಿಕೆಗೇಡು. ನೀಟ್ ಪರೀಕ್ಷೆ ನೆಪ ಮಾಡಿಕೊಂಡು ದೇಶದ್ರೋಹಿಗಳ ಜೊತೆ ಸೇರಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡಮೇಲು ರಾಜಕೀಯ ಲಾಭ ಪಡೆಯಲು ಹೊರಟ ಕಾಂಗ್ರೆಸ್ ಉದ್ದೇಶ ಈಡೇರುವುದಿಲ್ಲ ಎಂದು ಕಿಡಿಕಾರದ್ರು.
ಕಾಕ್ರೋಚ್ ಜನತಾ ಪಾರ್ಟಿಗೆ ಭಾರತದ ಬಗ್ಗೆ ಗೌರವವಿಲ್ಲ. ಅಂತಹವರು ನೇಪಾಳದಂತೆ, ಶ್ರೀಲಂಕಾದಂತೆ, ಬಾಂಗ್ಲಾದಂತೆ ಭಾರತದಲ್ಲಿ ಅರಾಜಕತೆ ಸೃಷ್ಟಿ ಮಾಡುತ್ತವೆ ಎನ್ನುವ ದೇಶದ್ರೋಹಿಗಳ ಜೊತೆ ಸೇರಿರುವ ಕಾಂಗ್ರೆಸ್ ಉದ್ದೇಶ ದೇಶದ ಜನರಿಗೆ ತಿಳಿದಿದೆ. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ. ವಿಶ್ವದ ಅನೇಕ ರಾಷ್ಟ್ರಗಳು ಅಭದ್ರತೆಯಲ್ಲಿರುವಾಗ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತದಿಂದಾಗಿ ಭಾರತ ಸುಭದ್ರವಾಗಿದೆ. ಸರ್ಕಾರದ ಉತ್ತಮ ಆಡಳಿತ ಸಹಿಸದ ಕಾಂಗ್ರೆಸ್ ದೇಶದ್ರೋಹಿಗಳ ಜೊತೆ ಸೇರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳು ಮಾಡುತ್ತಿದೆ ಎಂದು ಟೀಕಿಸಿದರು. ಎಷ್ಟು ದಿವಸ ಆಯ್ತು, ಮತ್ತೆ ಎಕ್ಸಾಮ್ ನಡೆದ ಎಷ್ಟು ದಿವಸ ಆಯ್ತು, ಆದ್ರೆ ಅವಕ್ಕೆಲ್ಲ ಇಲ್ಲದೆ ಇರೋದು ಈಗ ಸೆಷನ್ ನಡೆಯುವ ಟೈಮಲ್ಲಿ ಈ ಒಂದು ಕಾಕ್ರೋಚ್ ಕಾಕ್ರೋಚ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿಕೊಂಡು ಇವತ್ತು ಆ ವಿದ್ಯಾರ್ಥಿಗಳು ಯಾರು ಕೂಡ ವಿದ್ಯಾರ್ಥಿಗಳ ಒಂದು ಬೀದಿಗೆ ಗಲಾಟೆ ಮಾಡಲಿಲ್ಲ. ಆದ್ರೆ ಪಟ್ಟಬದ್ಧ ಹಿತಾಸಕ್ತಿಗಳು, ದೇಶದ್ರೋಹಿಗಳು ಇವತ್ತು NSI ಕಾಂಗ್ರೆಸ್ ಹಿನ್ನೆಲೆಯಿಂದ ದೇಶದ್ರೋಹಿಗಳೆಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದನ್ನು ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ತೇವೆ. ಹಿಂದೂಗಳ ಬಗ್ಗೆ ಆಗ್ಲಿ ಅಥವಾ ಹಿಂದೂ ದೇಶಗಳ ಬಗ್ಗೆ ಆಗ್ಲಿ, ಹಿಂದೂ ದೇವರ ಬಗ್ಗೆ ಆಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷದ ಬಗ್ಗೆ ಆಗ್ಲಿ ಮಾತಾಡಬೇಕಾದ್ರೆ ಹುಷಾರಾಗಿರಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಅವಕಾಶ ಕೊಟ್ಟು ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ರಸ್ತೆಯ ಬಾರ್ಲಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 30ರಂದು ಗುರುವಾರದಂದು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನಿಂದ ಗುರುಪೌರ್ಣಮಿ ಮಹೋತ್ಸವ ಹಾಗೂ ಅನ್ನದಾನ ಕಾರ್ಯಕ್ರಮ ಭಕ್ತಿಭಾವದಿಂದ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಪದಾಧಿಕಾರಿಗಳು ಹೇಳಿದರು. ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ರಸ್ತೆಯ ಬಾರ್ಲಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 30ರಂದು ಗುರುವಾರದಂದು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನಿಂದ ಗುರುಪೌರ್ಣಮಿ ಮಹೋತ್ಸವ ಹಾಗೂ ಅನ್ನದಾನ ಕಾರ್ಯಕ್ರಮ ಭಕ್ತಿಭಾವದಿಂದ ಆಯೋಜಿಸಲಾಗಿದೆ ಎಂದು ಟ್ರಸ್ಟಿ ಪದಾಧಿಕಾರಿಗಳು ಹೇಳಿದರು. ದೇವಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಾಲಯ ಟ್ರಸ್ಟಿ ಕಾಗತಿ ಮಧು, ಅಂದು ಬೆಳಗ್ಗೆ 10 ಗಂಟೆಗೆ ಗಣಪತಿ ಪೂಜೆ, ಕಾಕಡ ಆರತಿ ಹಾಗೂ ವಿಶೇಷ ಪೂಜೆಯೊಂದಿಗೆ ಆರಂಭವಾಗಲಿದೆ. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಮತ್ತು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಯಲಿದೆ. ಸುಗಮ ಸಂಗೀತ, ನಾದಸ್ವರ ಕಚೇರಿ, ಸಂಜೆ ಭಜನೆ, ಸತ್ಸಂಗ ಹಾಗೂ ವಿಶೇಷ ಆರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಶ್ರೀ ಸದ್ಗುರು ಸಾಯಿನಾಥ್ ಅವರದು ಗುರುಪೌರ್ಣಿಮೆ ಪ್ರೋಗ್ರಾಮನ್ನು ತಾರೀಕು 30/7 ಗುರುವಾರದಂದು ಹಮ್ಮಿಕೊಂಡಿರ್ತೀವಿ. ಈ ಕಾಗತಿ ಗ್ರಾಮ ಪಂಚಾಯಿತಿಯ ಹಿರನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಸದ್ಗುರು ಸಾಯಿನಾಥ್ ಅವರದು ವಿಶೇಷ ಕಾರ್ಯಕ್ರಮ ಗುರುಪೂರ್ಣಿಮೆಯನ್ನು ಹಮ್ಮಿಕೊಳ್ಬೇಕು ಅಂದ್ಬಿಟ್ಟು ಎಲ್ಲ ನಮ್ಮ ಪಂಚಾಯಿತಿಯಿಂದ, ಮುರುಗಮಲ್ಲ ಪಂಚಾಯತಿಯಿಂದ, ಕಾಗತಿ ಪಂಚಾಯತಿಯಿಂದ, ಇತರ ಹಳ್ಳಿಗಳಿಂದ ಎಲ್ಲ ಸೇರಿ ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂದ್ಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡು 30ನೇ ತಾರೀಕು ಗುರುಪೂರ್ಣಿಮೆಯನ್ನು 30/7/26 ಗುರುವಾರದಂದು ಅಜ್ಜನೊಮ್ಮೆಯಿಂದ ಗುರುಪೂರ್ಣಿಮೆಯನ್ನು ಹಮ್ಮಿಕೊಳ್ಬೇಕು ಅಂದ್ಕೊಂಡಿದ್ದೀವಿ. ಗುರುಪೌರ್ಣಿಮೆ ಪ್ರಯುಕ್ತ ಅಂದು ಬೆಳಗ್ಗೆ 10 ಗಂಟೆಗೆ ಕಾಗತಿ ಶಾಮಣ್ಣ ಮತ್ತು ತಂಡದಿಂದ ನಾದಸ್ವರ ಕಚೇರಿ, ಮಧ್ಯಾಹ್ನ 1 ಗಂಟೆಗೆ ಕಾರ್ತಿಕ್, ಮಂಜುನಾಥ್ ಮತ್ತು ಲೀಲಾ ಲಕ್ಷ್ಮೀನಾರಾಯಣ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅವರಿಗೆ ಪಕ್ಕ ವಾದ್ಯಗಳಲ್ಲಿ ಕೀಬೋರ್ಡ್ ರಾಜೇಶ್, ರಿದಮ್ ಪ್ಯಾಡ್ ಚಂದ್ರಶೇಖರ್ ದೊಡ್ಡಪುರ ಇವರು ಸಹಕಾರ ನೀಡಲಿದ್ದಾರೆ. ರಾತ್ರಿ 8 ಗಂಟೆಗೆ ಊಲವಾಡಿ ರಮೇಶ್ ಮತ್ತು ತಂಡದಿಂದ ಭಜನಾ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರ ಅನ್ನದಾನ ಸೇವೆ ಏರ್ಪಡಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗುವಂತೆ ಟ್ರಸ್ಟ್ನ ಪದಾಧಿಕಾರಿಗಳ ಪರವಾಗಿ ಅವರು ಮನವಿ ಮಾಡಿದ್ರು. ಆ ದಿನ ಬೆಳಗ್ಗೆ 10 ಗಂಟೆಗೆ ನಾದಸ್ವರ ಕಚೇರಿ ಇರುತ್ತೆ, ಇಲ್ಲೇ ವಿಜೃಂಭಣೆಯಿಂದ ಇರುತ್ತೆ ಶಾಮಣ್ಣ ಅವರ ತಂಡದಿಂದ. ಮತ್ತು ಮಧ್ಯಾಹ್ನ 1 ಗಂಟೆಗೆ ಸುಗಮ ಸಂಗೀತ ಇರುತ್ತೆ. ಕಾಗತಿ ಮಂಜುನಾಥ್ ಮತ್ತು ಶ್ರೀ ಲೀಲಾ ಲಕ್ಷ್ಮೀನಾರಾಯಣ ಅವರಿಂದ ಕೀಬೋರ್ಡ್ ರಾಜೇಶ್, ರಿದಮ್ ಪ್ಯಾಡ್ ಚಂದ್ರಶೇಖರ್ ದೊಡ್ಡಪುರ ಇವರಿಂದ. ಮತ್ತು ರಾತ್ರಿ 8 ಗಂಟೆಗೆ ಭಜನೆ ಕಾರ್ಯಕ್ರಮ ಇರುತ್ತೆ, ದಯವಿಟ್ಟು ಊಲವಾಡಿ ರಮೇಶ್ ಮತ್ತು ಅವ್ರ ತಂಡದಿಂದ. ಆದ್ದರಿಂದ ಮತ್ತು ಬೆಳಗ್ಗೆಯಿಂದ ಅನ್ನದಾನ ಇರುತ್ತೆ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ ಗಂಟೆ ಅನ್ನದಾನ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಗುರುಗಳ ಆಶೀರ್ವಾದ ಪಡೆದು ಎಲ್ಲರ ತೀರ್ಥ ತಗೊಂಡು ಪ್ರಾರ್ಥನೆ ಮಾಡ್ತಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳಬಾಗಿಲು ಶ್ರೀನಿವಾಸಪುರ ರಸ್ತೆಯ ಅರಿಕೆರೆ ಗೇಟ್ ಸಮೀಪ ಈಚರ್ ವಾಹನ ಹಾಗೂ ಬುಲೆಟ್ ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 2 ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ.
ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳಬಾಗಿಲು ಶ್ರೀನಿವಾಸಪುರ ರಸ್ತೆಯ ಅರಿಕೆರೆ ಗೇಟ್ ಸಮೀಪ ಈಚರ್ ವಾಹನ ಹಾಗೂ ಬುಲೆಟ್ ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಮೃತರನ್ನ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ 25 ವರ್ಷದ ಶಶಿ ಹಾಗೂ ಬೆಂಗಳೂರು ಜಿಲ್ಲೆಯ ನೆಲಮಂಗಲದ 25 ವರ್ಷದ ಧನುಷ್ ಎಂದು ಗುರುತಿಸಲಾಗಿದೆ. 4 ಸ್ನೇಹಿತರು 2 ದ್ವಿಚಕ್ರ ವಾಹನಗಳಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಆಂಧ್ರಪ್ರದೇಶದ ಪ್ರಸಿದ್ಧ ಕಾಣಿಪಾಕಂ ಗಣೇಶ ದೇವಸ್ಥಾನಕ್ಕೆ ತೆರಳುತ್ತಿದ್ದರು. ಈ ವೇಳೆ ಒಂದು ಬೈಕ್ಗೆ ಪೆಟ್ರೋಲ್ ತುಂಬಿಸಿಕೊಂಡು ಹಿಂಬದಿಯಿಂದ ಬರುತ್ತಿದ್ದ ಬುಲೆಟ್ ಬೈಕ್ ಅರಿಕೆರೆ ಗೇಟ್ ಸಮೀಪ ಈಚರ್ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಬುಲೆಟ್ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಶಶಿ ಮತ್ತು ತನುಷ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಶ್ರೀನಿವಾಸಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದರು. ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತದ ನಿಖರ ಕಾರಣದ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮೃತರ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಪ್ರದೇಶದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಬಲ್ಲ ನೋಟ್ ಪುಸ್ತಕ, ಬ್ಯಾಗ್ ಮತ್ತು ಇತರ ಕಲಿಕಾ ಪರಿಕರಗಳನ್ನು ಉಚಿತವಾಗಿ ನೀಡುತ್ತಿರುವ ಹೊಂಗಿರಣ ಜನಸೇವಾ ಟ್ರಸ್ಟ್ ಆಸರೆಯಾಗಿದೆ ಎಂದು ಮಾಜಿ ಸಚಿವ ಎನ್.ಎಸ್. ಶಿವಶಂಕರ ರೆಡ್ಡಿ ಹೇಳಿದರು. ಗೌರಿಬಿದನೂರು ತಾಲೂಕಿನ ಎಚ್ ನಾಗಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಹೊಂಗಿರಣ ಸೇವಾ ಟ್ರಸ್ಟ್ ಮತ್ತು ಲಯನ್ಸ್ ಸಂಸ್ಥೆಯಿಂದ ಆಯೋಜಿಸಿದ್ದ ನೋಟ್ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ಎನ್.ಎಚ್. ಶಿವಶಂಕರ ರೆಡ್ಡಿ, ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ಬಹುತೇಕ ಮಂದಿ ಓದಿದ್ದು ಸ್ಥಳೀಯ ಸರ್ಕಾರಿ ಶಾಲೆಗಳಲ್ಲಿಯೇ. ಇಂತಹ ಶಾಲೆಗಳು ನೂರಾರು ಮಂದಿ ವಿದ್ಯಾರ್ಥಿಗಳ ಬದುಕಿಗೆ ಆಸರೆಯಾಗಿ ಅವರ ಜೀವನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ದಾನಿಗಳು ನೀಡುವ ಸಹಕಾರ ಪಡೆದು ವಿದ್ಯಾರ್ಥಿಗಳು ಗುಣಾತ್ಮಕ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬಾಳಬೇಕಾಗಿದೆ ಎಂದರು. ನಾನು ಇಲ್ಲೇ ಓದಿ 66 ವರ್ಷಗಳಾಗಿದೆ. ಇದೆಯಲ್ಲ ರೆಕಾರ್ಡು. ನಾನು ಓದಿದ್ದು ಇಲ್ಲೇ ಅಲ್ವಾ. ಈಗ ಇಲ್ಲಿರೋರೆಲ್ಲ ಹಳ್ಳಿ ಶಾಲೆಗಳೆಲ್ಲ ಓದಿರೋದು ನಾವೆಲ್ಲ. ಏನಮ್ಮ ಏನು ನಾವೆಲ್ಲ ಓದಿರೋದು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಥರ ಬೇರೆ ಬೇರೆ ಹಳ್ಳಿಗಳಲ್ಲಿ ಓದಿದ್ರು. ಮತ್ತೆ ನೀವು ನಮ್ಮ ಥರ ಆಗ್ಬೋದಲ್ಲ, ನಮ್ಮ ಥರ MLA ಆಗ್ಬೋದು, ಮೆಂಬರ್ ಆಗ್ಬೋದು, ಪಂಚಾಯತಿ ಅಧ್ಯಕ್ಷ ಆಗ್ಬೋದು, ಅಥವಾ ಇವರು ಮಾಸ್ಟರ್ ಥರ ಮಾಸ್ಟರ್ ಆಗ್ಬೋದು, ಅಥವಾ ಲಕ್ಷ್ಮೀ ಸಾಗರ್ ಥರ ಯಾವುದಾದ್ರೂ ಒಂದು ಉದ್ದಿಮೆ ಅಥವಾ ಏನಾದರೂ ಕೆಲಸ ಮಾಡ್ಬೋದು. ಅಥವಾ ನಮ್ಮ ಗಂಗಾಧರಪ್ಪ ಅವರು KBL ಒಳ್ಳೆ ಆಫೀಸರ್ ಆಗಿದ್ದರು, ಸೊ ಆ ಥರ ಆಫೀಸರ್ ಆಗ್ಬೋದು. ಅಥವಾ ಹೀಗೆ ಭಾಳಷ್ಟು ಏನು ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ದಾರಿಯನ್ನು ನೋಡ್ಕೋಬೋದು. ಇನ್ನು ಹೊಂಗಿರಣ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ವಿ ಲಕ್ಷ್ಮೀಸಾಗರ್ ಮಾತನಾಡಿ, ನನ್ನ ಪ್ರಾಥಮಿಕ ಶಿಕ್ಷಣವು ಸರ್ಕಾರಿ ಶಾಲೆಯಲ್ಲಿಯೇ ಕಲಿತದ್ದು. ಅನೇಕ ಶೈಕ್ಷಣಿಕ ಕೊರತೆಗಳ ನಡುವೆ ನಮ್ಮ ಪೋಷಕರು ನಮಗೆ ಶಿಕ್ಷಣ ಕೊಡಿಸಿ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬದುಕಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂತಹ ಸರ್ಕಾರಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ಹೊಂಗಿರಣ ಜನಸೇವಾ ಟ್ರಸ್ಟ್ ಅವಿರತವಾಗಿ ಶ್ರಮಿಸಲಿದೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ
ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಲು ಪ್ರೇರೇಪಣೆಯಾಗಿದೆ ಎಂದರು. ಈ ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ತುಂಬ ಭಯ. ಆ್ಯಕ್ಚುಲಿ ಅಣ್ಣವ್ರು ಹೇಳಿದರು, ಫಸ್ಟು ನಾನು ಈ ಸೇವೆ ಸ್ಟಾರ್ಟ್ ಮಾಡಿದಾಗ ಹೋಗಿ ಅಣ್ಣನ ಮೀಟ್ ಮಾಡಿದೆ, ಅಣ್ಣ ಈ ಥರ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಆಯ್ತಪ್ಪ ಸ್ಟಾರ್ಟ್ ಮಾಡೋ ಲಕ್ಷ್ಮೀ ಸಾಗರ್, ಆದರೆ ಭಾರಿ ಹುಷಾರಾಗಿರ್ಬೇಕು ಅಂತ ಹೇಳಿರೋ. ಇನ್ನೂ ಒಂದು 3-4 ತಿಂಗಳಾಯಿತು ನಮ್ಮ ಟ್ರಸ್ಟು ಉದ್ಘಾಟನೆಗೆ ಅಣ್ಣವ್ರನ್ನ ಹೋಗಿ ಕೇಳಿಕೊಂಡು ಉದ್ಘಾಟನೆಗೆ ಬಂದು ಸಂತೋಷವಾಗಿ ಅದು ಫುಲ್ ಕಾರ್ಯಕ್ರಮ ಮುಗಿಯೋವರೆಗೂ ಇದ್ಬಿಟ್ಟು ಅವರು ಎಲ್ಲ ನಮಗೆ ಉದ್ಘಾಟನೆ ಮಾಡಿ ಹಿತವಚನ ಹೇಳಿ ಆಶೀರ್ವಾದ ಮಾಡಿದ್ರು. ಅವರ ಆಶೀರ್ವಾದದಿಂದ ಇದು ಒಂದು 6ನೇ 7ನೇ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ಒಂದಕ್ಕಿಂತ ಒಂದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಚಿಂತಾಮಣಿ ನಗರದ ಎನ್ಎನ್ಟಿ ವೃತ್ತದ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದವರ ಮೇಲೆ ಪೊಲೀಸರು ದಾಳಿ ನಡೆಸಿ 1 ಕೆಜಿ 180 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ಗಸ್ತು ತಿರುಗುತ್ತಿದ್ದ ವೇಳೆ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಆರೋಪಿಗಳಾದ ಬೆಂಗಳೂರಿನ 19 ವರ್ಷದ ಶ್ರೀನಿವಾಸ್ ಹಾಗೂ ಮತ್ತೊಬ್ಬ ಮಹಿಳೆ ಸುಮಾರು 40 ವರ್ಷದ ರೋಜಾ ಎಂಬುವರನ್ನ ಬಂಧಿಸಿ ಅವರಿಂದ ಬರೋಬ್ಬರಿ 1 ಕೆಜಿ 180 ಗ್ರಾಂ ಗಾಂಜಾ ಹಾಗೂ ಬ್ಯಾಗ್ ವಶಪಡಿಸಿಕೊಳ್ಳಲಾಗಿದೆ. ಜುಲೈ 23ರಂದು ಬೆಳಗ್ಗೆ 8 ಗಂಟೆಗೆ ಠಾಣಾ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ತೆರಳಿದ್ದ ವೇಳೆ ಗಜಾನನ ವೃತ್ತ, ವೆಂಕಟಗಿರಿ ಕೋಟೆ, ಬಾಗೇಪಲ್ಲಿ ವೃತ್ತಗಳಲ್ಲಿ ಸಂಚರಿಸಿ ಎನ್ಎನ್ಟಿ ವೃತ್ತದ ಕಡೆಗೆ ತೆರಳಲಾಗಿತ್ತು. ಬೆಳಗ್ಗೆ ಸುಮಾರು 11:30ರ ಸುಮಾರಿಗೆ ಬಾತ್ಮೀದಾರರ ಮೂಲಕ ಬಂದ ಖಚಿತ ಮಾಹಿತಿಯ ಮೇರೆಗೆ ಎನ್ಎನ್ಟಿ ರಸ್ತೆಯಲ್ಲಿ ಮಹಿಳೆಯೊಬ್ಬರು ಹಾಗೂ ಮತ್ತೊಬ್ಬ ವ್ಯಕ್ತಿ ಬ್ಯಾಗ್ನಲ್ಲಿ ಗಾಂಜಾವನ್ನ ಇಟ್ಟುಕೊಂಡು ಗ್ರಾಹಕರಿಗೆ ಮಾರಾಟ ಮಾಡಲು ಯತ್ನಿಸುತ್ತಿರುವುದು ತಿಳಿದುಬಂದಿದೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಆರೋಪಿಗಳಾದ ಬೆಂಗಳೂರಿನ ಶ್ರೀನಿವಾಸ್ ಹಾಗೂ ರೋಜಾ ಎಂಬ ಮಹಿಳೆಯನ್ನ ಬಂಧಿಸಿ ಅವರಿಂದ 1 ಕೆಜಿ 180 ಗ್ರಾಂ ಗಾಂಜಾ ಹಾಗೂ ಬ್ಯಾಗ್ ವಶಪಡಿಸಿಕೊಂಡ ನಂತರ ಪ್ರಕರಣ ದಾಖಲಿಸಿ ಗುರುವಾರ ಸಂಜೆ ಪಿಎಸ್ಐ ರಮೇಶ್ ಮತ್ತು ಸಿಬ್ಬಂದಿ ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ಹಾಜರುಪಡಿಸಿದ ನಂತರ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇನ್ನು ಈ ಸಂಬಂಧ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್,
2-door, 3-door, 4-doors wardrobes, walk-in wardrobes, single, concealed, transparent glass, acrylic wardrobes, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರೋ ವಯೋನಿವೃತ್ತಿ ಹೊಂದಿದ ಶಿವಮ್ಮ ಮತ್ತು ಶಾಂತಮ್ಮ ಅವರಿಗೆ ಆರೋಗ್ಯ ಇಲಾಖೆಯಿಂದ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚೇತನ್, ಈ ಸಿಬ್ಬಂದಿ ದೀರ್ಘಕಾಲದವರೆಗೆ ಇಲಾಖೆಗಾಗಿ ಶ್ರಮಿಸಿದ್ದು ತಮ್ಮ ಅಮೂಲ್ಯವಾದ ಸೇವೆಯನ್ನ ನೀಡಿದ್ದಾರೆ ಎಂದು ಅಭಿನಂದಿಸಿದರು. ಅಲ್ಲದೆ ಇನ್ನು ಮುಂದೆಯೂ ತಮ್ಮ ಸೇವೆ ಇಲಾಖೆಗೆ ನೀಡಲು ಆಸಕ್ತಿ ಇದ್ದಲ್ಲಿ ಅವರಿಗೆ ಅವಕಾಶ ನೀಡುವುದಾಗಿ ತಿಳಿಸಿದರು. ಹಿರಿಯ ಸಿಬ್ಬಂದಿ ಕೆಲಸದ ಅನುಭವ ಈಗಿನ ಸಿಬ್ಬಂದಿಗೆ ಮಾರ್ಗದರ್ಶನ ನೀಡಲು ಅವಶ್ಯಕ ಎಂದರು. ಇಲಾಖೆಯ ಸಿಬ್ಬಂದಿ ತಮ್ಮ ಅನಿಸಿಕೆ ಹಂಚಿಕೊಂಡು ಕೋವಿಡ್ ಸಂದರ್ಭದಲ್ಲಿ ಇವರು ನೀಡಿರುವ ಅತ್ಯುತ್ತಮ ಸೇವೆ ಸ್ಮರಿಸಿ ಇಲಾಖೆ ಇವರು ನೀಡಿರುವ ಕೊಡುಗೆ ಅಪಾರವಾದದ್ದು ಎಂದು ಅಭಿನಂದಿಸಿದರು. ಸಂವಿಧಾನ ಬಾಹಿರ ಕೃತ್ಯಗಳು ನಡೀತಾ ಇದೆ. ಪ್ರತಿ ಕ್ಷಣದ ಮಾಹಿತಿ ಸಹ ನಮಗೆ ಇಡೀ ದೇಶದ ಮಾಹಿತಿ ಪ್ರತಿಯೊಬ್ಬ ಪ್ರಜೆಗೂ ಲಭಿಸುವಂತ ಒಂದು ತಾಂತ್ರಿಕ ಯುಗದಲ್ಲಿ ನಾವಿದ್ದೇವೆ. ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ನೀಟ್ ಪರೀಕ್ಷೆ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಬಳಿ ಧರಣಿ ನಡೆಸುತ್ತಿದ್ದ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರನ್ನ ದೆಹಲಿ ಪೊಲೀಸರು ವಶಕ್ಕೆ ಪಡೆದ ವಿಷಯಕ್ಕೆ ವಿರೋಧ ವ್ಯಕ್ತಪಡಿಸಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಮೇಶ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ನಿರುದ್ಯೋಗ, ಆಡಳಿತ ವೈಫಲ್ಯ ಮತ್ತು ಪ್ರಮುಖ ಹಗರಣಗಳ ಆರೋಪಗಳನ್ನು ಮಾಡಿ ನಿರಂತರವಾಗಿ ಹೋರಾಟ ನಡೆಸುತ್ತಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ಅಧಿಕೃತವಾಗಿ ಕ್ಷಮೆ ಕೇಳಬೇಕು ಎಂಬುದು ಮತ್ತೊಂದು ಪ್ರಮುಖ ಬೇಡಿಕೆಯಾಗಿದೆ. ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಲಾಗಿದೆ ಎಂದು ಆರೋಪಿಸಿದ ಅವರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು.
ಅಥವಾ ಉದ್ಯೋಗದ ಪರೀಕ್ಷೆಗಳಾಗಲಿ, ಹಿಮಾಚಲ ಪ್ರದೇಶದಲ್ಲಿ, ಅಸ್ಸಾಮಲ್ಲಿ ಎಲ್ಲ ನಡೆದಂಥ ಗಲಭೆಗಳಿರ್ಬೋದು, ಅದಕ್ಕೆ ಯಾವುದಕ್ಕೂ ಸಹ ಇದುವರೆಗೂ 12 ವರ್ಷಗಳಿಂದ ಒಬ್ಬ ದೇಶದ ಪ್ರಧಾನಮಂತ್ರಿ ಒಂದು ಪತ್ರಿಕಾಗೋಷ್ಠಿ ಕರೆಯಲಿಲ್ಲ, ಬಾಯಿ ಬಿಚ್ಚಿ ಅದನ್ನ ಮಾತಾಡಲಿಲ್ಲ. ಮಂಚೇನಹಳ್ಳಿ ತಾಲೂಕಿನ ಪ್ಲೇಗಮ್ಮ ದೇವಾಲಯದ ಬಳಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಬಗರ್ ಹುಕುಂ ಭೂ ಸಾಗುವಳಿ ನಮೂನೆ 53ರಲ್ಲಿ 512 ಅರ್ಜಿಗಳು ಹಾಗೂ ನಮೂನೆ 57ರಲ್ಲಿ 2456 ಬಾಕಿ ಇದೆ. ಕೂಡಲೇ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಭೂ ಹಕ್ಕುದಾರರ ವೇದಿಕೆ ಅಧ್ಯಕ್ಷ ಮುನಿಕೃಷ್ಣಪ್ಪ ಮಾತನಾಡಿ, ಸುಮಾರು 60 ವರ್ಷಗಳಿಂದ ಗೋಮಾಳ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದು, ಕೆಲ ವರ್ಷಗಳಿಂದ ರೈತರಿಗೆ ಅರಣ್ಯ ಅಧಿಕಾರಿಗಳು ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ಕೂಡಲೇ ಅದನ್ನು ನಿಲ್ಲಿಸಬೇಕು. ರೈತರಿಗೆ ಬರುವ ಪಿಂಚಣಿ ಬ್ಯಾಂಕಿನವರು ಸಾಲವಿದ್ದರೆ ಜಮಾ ಮಾಡಿಕೊಳ್ಳುತ್ತಾರೆ. ತಕ್ಷಣವೇ ಸಮಸ್ಯೆ ಬಗೆಹರಿಸಬೇಕು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ನಕಲಿ ಕೀಟನಾಶಕ ತಯಾರಿಕೆ ದಂಧೆ ಪತ್ತೆ. ನಕಲಿ ಕೀಟನಾಶಕ ಖರೀದಿಸಿ ಮೋಸ ಹೋಗ್ತಿರುವ ರೈತರು. ಕೊನೆಗೂ ನಕಲಿ ದಂಧೆಯ ಮೇಲೆ ಕೃಷಿ ಇಲಾಖೆ ಜಾಗೃತ ದಳ ದಾಳಿ. ಬೈಕ್ ಮಾಡಿಫೈಡ್ ಲೈಸೆನ್ಸರ್ಗಳ ಬಳಕೆದಾರರಿಗೆ ಪೊಲೀಸರ ಖಡಕ್ ವಾರ್ನಿಂಗ್. ರೋಡ್ ರೋಲರ್ ಹರಿಸಿ 100ಕ್ಕೂ ಹೆಚ್ಚು ಮಾಡಿಫೈಡ್ ಲೈಸೆನ್ಸ್ಗಳ ಧ್ವಂಸ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ಖಡಕ್ ಸಂದೇಶ. ಚಿಕ್ಕಬಳ್ಳಾಪುರದಲ್ಲಿ ಮಾದಕ ವಸ್ತು ವಿರೋಧಿ ಜಾಗೃತಿ ಅಭಿಯಾನ. ಪೊಲೀಸರಿಂದ ಬೈಕ್ ರ್ಯಾಲಿ, ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಜಾಥಾ. ಮಾದಕ ವಸ್ತುಗಳಿಂದ ದೂರವಿರಲು ಮನವಿ. ಬೈಕ್ ಮತ್ತು ಕಾರು ನಡುವೆ ಭೀಕರ ಅಪಘಾತ. ಬೈಕ್ ಸವಾರ ಸಾವು. ರಾಷ್ಟ್ರೀಯ ಹೆದ್ದಾರಿ 44ರ ದೇವಸ್ಥಾನ ಹೊಸಳ್ಳಿ ಗೇಟ್ ಬಳಿ ಘಟನೆ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟ ಬೈಕ್ ಸವಾರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.